ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಶಿವಾನಂದರ ಶಿಕ್ಷಣಕ್ಕೆ ವಂದಿಸಿ ಪೂಜ್ಯಪಾದ ಸದ್ಗುರುಗಳನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳು. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಷೋಡಶೋಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ ಜ್ಞಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಶಾಂತಿರಪೈಶುನಂ ದಯಾ ಭೂತೇಷು ಲೋಲುತ್ವಂ ಮಾರ್ದವಂ ಧೀರಚಾಪಲಂ ತೇಜಕ್ಷಮಾ ಧೃತಿಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಈ ಅಧ್ಯಾಯವನ್ನು ನಾವು ಹಿಂದಿನಿಂದ ವಿಚಾರ ಮಾಡ್ತಾ ಇದ್ದೇವೆ. ಈ ಅಧ್ಯಾಯದ ಹೆಸರು ದೈವಿ ಸಂಪತ್ತು ವಿಭಾಗ ಯೋಗ. ಅವು ಎರಡು ಮಿಶ್ರವಾಗಿದ್ದವು. ಎಲ್ಲರೂ ಆಶ್ರಯ ಸಂಪತ್ತು ಉಳ್ಳವರಿಲ್ಲ, ಎಲ್ಲರೂ ದೈವಿ ಸಂಪತ್ತು ಉಳ್ಳವರಿಲ್ಲ. ಒಂದಿಷ್ಟು ಹೆಚ್ಚು ಕಡಿಮೆ ಜಾಸ್ತಿ ಯಾರಲ್ಲೇ ಒಬ್ಬರಲ್ಲೇ ಮಾತ್ರ ಸಂಪೂರ್ಣ ಏನಿರ್ತಾವು ದೈವಿ ಸಂಪತ್ತು ಇರ್ತಾವ. ಅವರು ಯಾರ ಹತ್ರ ಸಂಪೂರ್ಣ ದೈವಿ ಸಂಪತ್ತು ಇರ್ತಾವೋ ಅವ್ರು ಏನಾಗ್ತಾರಂದ್ರೆ ಜಗದ್ವಂದೇ ಜಗತ್ ಪೂಜ್ಯರಾಗ್ತಾರೆ. ಸಂಪೂರ್ಣ ಏನು ದೈವಿ ಸಂಪತ್ತುಗಳಂತ ವ್ಯಕ್ತಿಗಳು ಏನಾಗ್ತಾರಂದ್ರೆ ಅವ್ರಿಗೆ ಜಗತ್ ಪೂಜ್ಯರಾಗ್ತಾರ, ಜಗತ್ ಪ್ರಖ್ಯಾತರಾಗ್ತಾರ. ಅವರಿಗೆ ಇನ್ನು ನಮ್ಮ ಹತ್ರ ಇರ್ತಾವ ಅಂತ ಕೇಳಿದ್ರೆ ಒಂದೊಂದು ಹೆಚ್ಚು ಆಶ್ರಯ ಗುಣಗಳಿರ್ತಾವೆ. ಒಂದೊಂದು ಏನಾಗ್ತಾವ ಅಂತ ಕೇಳಿದ್ರೆ ದೈವಿ ಸಂಪತ್ತು ಇಲ್ಲ. ಯಾಕೆ ನಮ್ಮ ಹತ್ರ 3 ಗುಣ ಅದಾವಂದ್ರೆ ಆ 3 ಗುಣಗಳ ಸ್ವಭಾವ ನಮ್ಮ ಹತ್ರ ಇದೇ ಇರ್ತವೆ. ಎಲ್ಲ ಕಟ್ಟದಾನಂದ್ರೆ ಸಹಿತ ಅವನಂತ ಏನಾದ್ರು ಒಂದು ಮಾನವೀಯತೆ ಇರ್ತೈತೆ. ಮೊನ್ನೆ ಅವನ ಕಾಳ ಅಂಗಡಿ ಹೋಗ್ಯ ಕಳು ಮಾಡ, ಅಲ್ಲಿ ಏನು ಸಿಕ್ಕೇನೋ ಅವನು ಕಡೆ ತಾನ 20 ರೂಪಾಯಿ ಇಟ್ಕೊಂಡ ಏನು ಸಿಗೋ ಸಲುವಾಗಿ ಏನೇ ಇಟ್ಕೊಳ್ಪ ಅಂತೇಳಿ ನಾನೇ 20 ರೂಪಾಯಿ ಇಟ್ಕೊಂಡ. ಅವರಿಗೆ ಒಂದೊಂದು ಏನಿರ್ತೈತೆ ಮಾನವೀಯತೆ ಅನ್ನೋದು ಸ್ವಲ್ಪ ಇರ್ತೈತಿ. ಹೆಚ್ಚಿಗೆ ಏನಿರ್ತಾವು ಅಶುಭಗಳಿರ್ತಾವು. ಜ್ಞಾನಿಗಳಲ್ಲಿ ಹೆಚ್ಚಿಗೆ ಏನಿರ್ತಾವ ಅಂತ ಕೇಳಿದ್ರೆ ಸಂಪೂರ್ಣ ಒಂದು ಏನಿರ್ತಾವ ಅಂತ ಕೇಳಿದ್ರೆ ದೈವಿ ಗುಣಗಳೇ ಇರ್ತಾವೆ. ಹುಡುಕಿದ್ರು ಸಿಗಂಗಿಲ್ಲ ಅವ್ರ ಹತ್ರ. ಏನು ಆಶ್ರರು ಬಸವಾದೇಶಗಳಲ್ಲಿ, ಸಿದ್ಧಾರೂಢರಲ್ಲಿ, ಶಿವಾನಂದರಲ್ಲಿ ಎಷ್ಟೆಷ್ಟು ಮಹಾತ್ಮ ಪ್ರಖ್ಯಾತರಾಗಿದ್ದಾರಲ್ಲ ಅವ್ರ ಹತ್ರ ಹುಡುಕಿದ್ರು ಸಿಗಂಗಿಲ್ಲ. ಏನು ಆಶ್ರಯ ಗುಣಗಳು ಸಂಪೂರ್ಣ ಏನಿರ್ತಾವ ಅಂತ ಕೇಳಿದ್ರೆ ದೈವಿ ಗುಣಗಳೇ ಇರ್ತಾವೆ. ಹಾಗೆ ನಾವು ಏನ್ ಮಾಡ್ಬೇಕಂದ್ರೆ ಅವು ತಾವಾಗಲೇ ಬರಂಗಿಲ್ಲ. ಅವು ಈಗ ನಿಮ್ದು ಉದ್ಯೋಗ ನೈಕಾರಿಕೆ, ಅದು ಸೀರೆ ತಯಾರಾಗಲ್ಲ ಅಂದ್ರೆ ಬಟ್ಟೆ ತಯಾರಾಗಲ್ಲ, ಆಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕು. ಅದೊಂದು ಕಾಯಕ. ಹೊಲದೊಳಗೆ ನಾವು ಮಾಡಿದ್ರೆ ಕೃಷಿ ಅಂತ ಕರೀತಾರೆ, ಇಲ್ಲಿ ಮಾಡಿದ್ರೆ ನೇಕಾರಿಕೆ ಅಂತ ಕರೀತಾರೆ. ಯಾವುದು ಪ್ರಯತ್ನ ಮಾಡಲ್ಲ ಯಾವುದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ರೀತಿಯಿಂದ ಅದಕ್ಕೆ ನಮ್ಮ ಶರಣರು ಸತ್ವಭೂಷಣ ಒಂದು ಮಾತಿಟ್ಟಿದ್ದಾರೆ. ಶರೀರವೆಂತೆಂಬ ಫಲವ ಹಸನ ಮಾಡಿ, ಶರೀರ ಎನ್ನುವಂತ ಶರೀರವೆಂತೆಂಬ ಫಲವ ಹಸನ ಮಾಡಿ ಪರತತ್ವದ ಬೆಳೆಯನ್ನು ಬೆಳೆದುಕೊಂಡಿರು. ಪರತತ್ವದ ಬೆಳೆಯನ್ನು ಬೆಳೆದುಕೊಂಡಿರು. ಬೆಳೆದು ಉಳ್ಳಿರು, ಬೆಳೆದುಕೊಂಡಿರು. ಎಂತ ತತ್ವ? ಪರತತ್ವ. ಅದು ಹೆಂಗೈತ್ರಿ ಅಂತ ಕೇಳಿದ್ರೆ ಅದನ್ನ ಹೇಳಕ್ ಬರಂಗಿಲ್ಲ. ಆ ಪರತತ್ವವನ್ನು ಏನ್ ಮಾಡಕ್ ಬರಂಗಿಲ್ಲ, ಅದು ಹೇಳಕ್ ಬರಂಗಿಲ್ಲ. ಅದನ್ನ ಅನುಭವಿಸಬೇಕಲ್ಲ. ಅನುಭವಿಸಿದವರು ಹೇಳಿದ್ರು, ಏನೆಂದು ಬೇಡಲ್ಲಿ ಪರಮಾನಂದ ಎಡೆಯ ಆದ ಹದವ ನಾನು. ಇಷ್ಟ ಹೇಳ್ಬೇಕು ಹೊರತಾಗಿ ಅದನ್ನ ವ್ಯಕ್ತಪಡಿಸಕ್ ಬರಂಗಿಲ್ಲ. ಇದನ್ನ ಆನಂದವನ್ನು ಇಷ್ಟು ಹೇಳಬೇಕು. ಇನ್ನೊಂದು ನೀರು ಬಂದದಕ್ಕೆ ವಾಚ್ಯನೇ ಇಲ್ಲ. ಅದಕ್ಕೆ ಏನೆಂದು ಬೇಡವೆನು ಪರಮಾನಂದ
ಎನಗೆ ಆದ ಅದವನು ನಾನು ಇನ್ನು ಹಿಂಗೆ ಹೇಳಬೇಕು ಹೊರತಾಗಿ ಅದು ಹಿಂಗ ಐತೆ ಅಂತ ಹೇಳಕ್ ಬರಂಗಿಲ್ಲ. ಆದ್ರೆ ಈ ಲೋಕದೊಳಗೆ ಏನಾದ್ರೂ ಶ್ರೀಮಂತಿಗೆ ಹೆಂಗಾದ್ವಿ ಅನ್ನೋದು ಹೇಳಕ್ ಬರ್ತೈತಿ. ನಾವು ಶ್ರೀಮಂತರು ಹೆಂಗಾದ್ವಿ ಅನ್ನೋದು ಹೇಳಕ್ ಬರ್ತೈತಿ. ಆದ್ರೆ ನಾ ಆನಂದ ಭರಿತನಾಗಿದ್ದೇನೆ ಅಂತ ಹೇಳಕ್ ಬರೋದಂಗಿಲ್ಲ, ಅದು ತಾನೇ ಸ್ವತಃ ಬರುತ್ತೆ. ಹಾಗೆ ಎಲ್ಲ ಶಾಸ್ತ್ರದೊಳಗ ಎಲ್ಲ ಮಹಾತ್ಮರು ಪ್ರಯತ್ನಕ್ಕೆ ಪ್ರದಾನ ಕೊಟ್ಟಿದ್ದಾರೆ, ಪ್ರಯತ್ನಕ್ಕೆ ಪ್ರದಾನ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ನಮ್ಮ ಕರ್ತವ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಇರಲ್ಪಟ್ಟಂತ ಆಸುರಿ ಗುಣಗಳನ್ನು ಏನ್ ಮಾಡ್ಬೇಕು, ಪ್ರಯತ್ನದಿಂದ ತೆಗೆದು ಹಾಕಬೇಕು. ದೈವಿ ಗುಣಗಳನ್ನು ಏನ್ ಮಾಡ್ಬೇಕು, ಪ್ರಯತ್ನದಿಂದ ಪಡ್ಕೋಬೇಕು. ಅದು ತಾನೇ ಬರಂಗಿಲ್ಲ. ಕೃಷಿ ಕಾಯಕ ಪ್ರಯತ್ನ ಮಾಡ್ಬೇಕು, ನೇಕಾರಿಕೆಯನ್ನು ಪ್ರಯತ್ನ ಮಾಡ್ಬೇಕು. ಯಾವುದೇ ಒಂದು ಕಾಯಕ ಐತಪ್ಪ ಅದು ದೇಹಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಐತೆ ಅಂದ್ರೆ ಅದನ್ನ ಏನ್ ಮಾಡ್ಬೇಕು, ಪ್ರಯತ್ನ. ನೆತ್ತಿಗೆ ಸಂಬಂಧಪಟ್ಟಿದ್ದಕ್ಕ ಅದಕ್ಕೂ ಪ್ರಯತ್ನ ಬೇಕು. ಎರಡಕ್ಕೂ ಪ್ರಯತ್ನದಿಂದ ಯಾವುದು ಸಿದ್ಧಿಸುವುದಿಲ್ಲ. ಹಾಗೆ ಭಗವಂತ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇಲ್ಲ ದೈವ ಗುಣ ಯಾವುದು, ಆಸುರಿ ಗುಣ ಯಾವುದು, ಯಾವುದು ಗೊತ್ತಿರಂಗಿಲ್ಲ. ನಾವು ಸ್ವಲ್ಪ ತಿಳಿಸ್ಕೊಟ್ಟಿದ್ದೇವೆ ಭಗವಂತ. ನಾವು ಈ ಅಧ್ಯಾಯದ ಹಿಂದಿನ ಸಂಬಂಧ ಅಲ್ಲೆಲ್ಲಿ ಕೊಟ್ಟಿದ್ದಾರಲ್ಲ, ನಾನು ಹೇಳಿದ್ದೇನೆ. ಇವಕ್ಕೆ ಏನಂತಾರಂದ್ರ ಪ್ರಕ್ಷಿಪ್ತ ಪ್ರಕರಣ ಅಂತ ಕರೀತಾರೆ. 3 ಅಧ್ಯಾಯಕ್ಕೆ ಪ್ರಕ್ಷಿಪ್ತ ಪ್ರಕರಣ. ಅವನು ಹೇಳಕ್ಕಲ್ಲಿ ವಿಸ್ತಾರ ಮಾಡಕ್ ಬರಂಗಿಲ್ಲ ಅಂತ ಹೇಳ್ಕೊಂಡು ಮುಂದೆ ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಈ ದೈವಿ ಗುಣದೊಳಗ ಯಾರು ಇವತ್ತು ನಾಮ ನಿರ್ದೇಶನ ಮಾಡ್ತಿದ್ದಾರೆ. ಗೊತ್ತಾಗುತ್ತೆ, ನಾಮ ನಿರ್ದೇಶನದ ಹೆಸರು ಹೇಳೋದು ಏನೇನು. ಅಭಯಂ, ಅಭಯಂ ಸತ್ವ ಸಂಶುದ್ಧಿ. ಇದಕ್ಕರ್ಥ ಸತ್ವ ಸಂಶುದ್ಧಿ. ಸತ್ವ ಶಬ್ದಕ್ಕೆ ಅಂತಃಕರಣ ಅಂತ. ಸತ್ವ ಶಬ್ದಕ್ಕೆ ಅರ್ಥ ಮಾಡಬೇಕು, ಅಂತಃಕರಣಕ್ಕ ಸ್ವಚ್ಛವಾದಂತ ಮನಸ್ಸಿಗೆ. ಮತ್ತು ಅಂತಃಕರಣದಲ್ಲಿ ಏನೈತ್ರಿ ಅಂತ ನೋಡ್ಬಾರ್ದಲ್ಲ ಮಾತಿನ. ಅದು ಗೊತ್ತಾಗಂಗಿಲ್ಲ. ಶಾಸ್ತ್ರವನ್ನು ಯಾರು ಚೆನ್ನಾಗಿ ಹೇಳ್ತಿರಲಿಲ್ಲ ಅವ್ರು ಗೊತ್ತಾಗಂಗಿಲ್ಲ. ಏನು ಅಂತಃಕರಣ ಅಂದ್ರೆ ಏನು? ಮನ, ಬುದ್ಧಿ, ಚಿತ್ತು, ಅಹಂಕಾರ, ಇವಕ್ಕೆ ಏನಂತಾರ ಅಂತಃಕರಣ. ಮನೋಬುದ್ಧಿ ಚಿತ್ತಾನಿ ನಾಹಂ, ಇಷ್ಟು ಕೂಡ ಅಂತಃಕರಣ ಅಂತ. ಮನೋಬುದ್ಧಿ ಚಿತ್ತಾನಿ ಇಷ್ಟು ಕೂಡ ಏನಂತಾರ. ಮತ್ತೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚಪ್ರಾಣ ಶರೀರಗಳು, ಇದು ಸೂಕ್ಷ್ಮ ಶರೀರ ಅಂತಲ್ಲ. ಇಷ್ಟು ಕೂಡಿದಕ್ಕೆ ಏನಂತಾರ ಅಂದ್ರೆ ಅಂತಃಕರಣ ಅಂತ ಕರೀತಾರೆ. ಅದು ಶುದ್ಧ ಆಗಿರೋದು. ಅದರೊಳಗೆ ಕಾಮಾದಿಗಳು ಯಾವ ಭಾವನೆ ಇರಬಾರದು, ದ್ವೇಷಾದಿಗಳು ಇರಬಾರದು. ಎದರೊಳಗೆ ಅಂತಃಕರಣಗಳು. ನಮ್ಮ ಮನಸ್ಸು ಶುದ್ಧ ಆಗೈತೆ ಅನ್ನೋದು ನಾವು ತಿಳ್ಕೋಬೇಕು. ಎದರಿಂದ ಅಂತ ಹೇಳಿದ್ರೆ ಇನ್ನೊಬ್ಬರ ದ್ವೇಷನ ಮಾಡಂಗಿಲ್ಲ, ಇನ್ನೊಂದು ಯಾವುದು ಆಶನೆ ಇರಂಗಿಲ್ಲ. ನ ಕಾಮ ಬೀಜಾನಾಂ ಯಶ ನಿಲಯ. ಯಾವನ ಹೃದಯದೊಳಗ ಕಾಮದ ಬೀಜಗಳು ಇರಂಗಿಲ್ಲೋ ಸಹ ವಾಸುದೇವ. ಅವನ ಹೃದಯದೊಳಗೆ ಯಾವಾಗಲೂ ವಾಸುದೇವನ ನಿಂತಿದ್ನಲ್ಲ, ಅದಕ್ಕೆ ಏನಿರಬೇಕು, ಸ್ವಚ್ಛವಾದಂತ ಹೃದಯ ಅಂತ ಮುಂದೆ ವಿಚಾರ ಮಾಡೋಣ. ಇದು ಒಂದು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಜ್ಞಾನ ಯೋಗ ವ್ಯವಸ್ಥಿತಿ ಇದೊಂದು ಮೂರನೇದ್ದು. ಆಮೇಲೆ ದಾನ ಮಾಡುವುದು. ದಮಶ್ಯ, ದಮ ಅಂತಂದ್ರೆ ಇಂದ್ರಿಯಗಳ ನಿಗ್ರಹ. ಯಜ್ಞ ಸ್ವಾಧ್ಯಾಯ, ಇದು ಒಂದು ವ್ಯವಸ್ಥೆ, ಇದು ಒಂದು ಸಾಧನ. ಆಮೇಲೆ ತಪಸ್ಸನ್ನೊಂದು ಸಾಧನ. ಆರ್ಜವಂ ಅಂದ್ರೆ ಸರಳತನೆ. ಆರ್ಜವ ಶಬ್ದಕ್ಕರ್ತೇನು ಸರಳತನ. ಒಳಗ ಹೊರಗ ಯಾವ ಕಪಟ ಭಾವ ಇಲ್ಲದೆ ಸರಳವಾಗಿದ್ದಕ್ಕೆ ನಮ್ಗೆ ಆರ್ಜವ ಅಂತ ಕರೀತಾರೆ ಶಾಸ್ತ್ರದೊಳಗ. ಅಹಿಂಸ, ಸತ್ಯ, ಅಕ್ರೋಧ, ತ್ಯಾಗ, ಶಾಂತಿ, ಅಪೈಶುನಂ. ಪೈಶುನಂ ಅಂದ್ರೆ ಚಾಡಿ ಹೇಳುವುದು, ಚಾಡಿ ಹೇಳದೆ ಇರುವುದಕ್ಕೆ ನಂತರ ಅಪೈಶುನಂ. ದಯಾ ಭೂತೇಶು, ಭೂತಗಳಲ್ಲಿ ಏನ್ ಬೇಕು ನಮ್ಗೆ, ದಯ ಇರಬೇಕು. ಅಲೋಲುಪ್ತ್ವಂ, ಲೋಲುಪ್ತ ಅಂದ್ರೆ ಆಸಕ್ತಿ, ಲೋಭತನ, ಯಾವುದರಲ್ಲಿ ಆಸಕ್ತಿ ಇಲ್ಲದಿರಬೇಕೆ. ಆರ್ಧವಂ, ಅದಕ್ಕೆ ಮುಂದೆ ವ್ಯಾಖ್ಯಾನ ಕೊಡ್ತಾರೆ, ಹೇಳ್ಕೊಂಡು ಹೋಗೋಣ. ಹ್ರೀಹಿ, ಲಜ್ಜಾ. ನಮ್ಗೇನ್ ಬೇಕು,
ಲಜ್ಜಾ ಬಹಳ ಪ್ರಧಾನ. ಯಾ ದೇವಿ ಸರ್ವಭೂತೇಷು ಲಜ್ಜಾ ರೂಪೇಣ ಸಂಸ್ಥಿತಃ ನಮಸ್ತಸ್ಮೈ 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 ನಮೋ ನಮಃ. ದೇವಿ ಸ್ತೋತ್ರ ಇದು. ಆ ದೇವಿ ಅಂದ್ರೇನು? ಲಜ್ಜಾ ಸ್ವರೂಪಳಾಗಿದ್ದಾಳೆ. ಲಜ್ಜಾ ಅಂದ್ರ ನಾಚಿಕೆ. ನಾಚಿಕೆ ಅದಕ್ಕ ಕೆಟ್ಟ ಕೆಲಸ ಮಾಡಕ್ ನಮ್ಗೆ ಇರ್ಬೇಕು, ನಾಚಿಕೆ ಬೇಕು. ಚಲೋ ಮಾಡಕ ನಾಚಿಕೆ ಇರ್ಬಾರ್ದು. ಗೊತ್ತಾಯ್ತ್ರೆ? ಚಲೋ ಮಾಡಕ ನಾಚಿಕೆ ಬರ್ಬೇಕು. ಇಲ್ಲಿ ಬಂದು ಕಸ ಹೊಡೆದು ಹಾಸೋದಕ್ಕೆ ಏನಿರ್ಬಾರ್ದು, ಇದು ಇದು ವ್ಯವಸ್ಥೆ. ಇಲ್ಲಿ ಬಂದು ಕಸ ಹೊಡೆದು ಹಾಸೋದು ನಾವ್ ಮಾಡೋಣ. ನಾವ್ ಹೊಡೆದಾಗ ಇಬ್ರಾಹಿಂಪುರದ ಹೋಗುವಾಗ ಕಟ್ಟಿಗೆ ಬರಸ್ತ ನಾವ, ಕಸ ಹೊಡೆಯಂಗಿಲ್ಲ ಅಂತ ನಾವ. ನಮ್ದು ಆ ಕೆಲಸ ನಿಮ್ದು ಈ ಕೆಲಸ ಅಂತ ಹೆಸರಿಗೆ ಹಂಗಿಲ್ಲ. ನಮ್ದು ಅಲ್ಲ, ಮತ್ತೇನಲ್ಲ ಬೆಳಿಗ್ಗೆ ಎಷ್ಟೇ ಬರ್ತದ ನಮ್ಗೆ. ನಮ್ಗೇನು ಮಾಡೋದಕ್ಕೆ ನಾ ಇದ್ದಿದ್ದೇ ಹೇಳಿದ್ ನಾವು. ನಾಚಿಕೆ ಅಂತಾರಲ್ಲ, ಇದು ಇದು ಸಾಮಾನ್ಯ. ಇದು ಏನೈತಲ್ರಿ, ಯಾವ್ದು ಈ ಕಸ ಬಳಿದು ಏನೈತಿಲ್ಲ, ಇದು ಒಂದು ಏನಪ್ಪ ಅಂದ್ರೆ ಪೂಜೆ. ಅದು ಈ ಕೆಲವೊಂದು ಪೂಜೆ ಮಾಡಿದ್ರೆ ದೇವರಿಗೆ ಕುಂಕುಮ ಹಚ್ಚೋದು, ವಿಭೂತಿ ಹಚ್ಚೋದು ಪೂಜೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರ. ಪೂಜೆ 5 ಪ್ರಕಾರ ಹೇಳಿದ್ದಾರ. ಏನೇನು? ಮಾರ್ಜನಂ ಏನು? ಮೊದಲದ್ದು ನೀರಿನಿಂದ ತೊಳೆದು ಪೂಜಾ, ಕಸವನ್ನು ಹೊಡೆದು ಪೂಜಾ, ಅದಕ್ಕ ಬಣ್ಣ ಬಣ್ಣ ಹಚ್ತಾರಲ್ಲ ಅದು ಪೂಜಾ. 5 ಪೂಜೆ ಹೇಳಿದ್ರೆ ಶಾಸ್ತ್ರದೊಳಗ. ಉಪ್ಪತ್ತಿ ತಂದು ಕೊಡೋದು ಪೂಜಾ. ಆ ದೇವರ ಮ್ಯಾಗ ಇರಲ್ಪಟ್ಟಂತ ಮಾಲಿನ್ಯವನ್ನು ತೆಗೆದು ಒಂದೇನಿಲ್ಲ, ಅದು ಒಂದು ಪೂಜಾ. ಆಮೇಲೆ ಪೂಜಾನು ಒಂದು ಪೂಜೆ. 5 ಪ್ರಕಾರ ಪೂಜೆ ಹೇಳಿದ್ದಾರೆ. ಹೀಗೆ ಇದಕ್ಕ ಏನ್ ಮಾಡ್ಬೇಕು ಅಂದ್ರೆ ಅಭಿಮಾನ ಇರಬಾರ್ದು, ಲಜ್ಜೆ ಇರಬೇಕು. ಚಲೋ ಮಾಡಕ ಲಜ್ಜೆ ಇರಬಾರ್ದು, ಕೆಟ್ಟದ್ ಮಾಡಕ ಲಜ್ಜೆ ಇರಬೇಕು. ಇದು ಶಾಸ್ತ್ರ ನಿಯಮ ಇಲ್ಲ. 3 ವರ್ಷ ಕೊಟ್ಟಿದ್ದಾರೆ. ತೇಜ ಶ್ರೀ ಅಚಪಲತೆ. ಚಪಲತೆ ಅಂತಂದ್ರ ವ್ಯರ್ಥ ಪ್ರಯತ್ನ. ಚಪಲ ಶಬ್ದಕ್ಕರ್ತೇನು? ವ್ಯರ್ಥ ಪ್ರಯತ್ನ. ಕಲ್ಪುದು ವಿಸ್ತಾರ ಮಾಡೋಣ. ನಿಮ್ಗೆ ಇಷ್ಟೇ ಹೇಳ್ತೀನಿ ನಾನು ನಿರ್ದೇಶನ. ಎಷ್ಟು ಒಟ್ಟು ಟೋಟಲ್ ನೀವು 26. ಆಮೇಲೆ ತೇಜ, ಕ್ಷಮ, ಧೃತಿ, ಶೌಚಂ, ಅದ್ರೋಹ, ನ ಅತಿಮಾನತ, ಭವಂತಿ ಸಂಪದಂ ದೈವಿಂ. ಇವಕ್ಕೇನಂತರ? ಭವಂತಿ ಸಂಪದಂ ದೈವಿ, ದೈವಿ ಸಂಪದಂ ಭವತಿ. ಇವಕ್ಕೇನಂತರ? ದೈವಿ ಸಂಪತ್ತು ಎಂದು ಕರೆಸಿಕೊಳ್ಳುವವು. ಅಭಿಜಾತಸ್ಯ ಭಾರತ. ಒಳ್ಳೆ ಪುಣ್ಯವಂತರಿಗೆ ಇವು ಮಾತ್ರ ಏನಂತವು ಸಂಭವಿಸ್ತವೆ. ಏನು? ಈ ದೈವಿ ಸಂಪತ್ತುಗಳು. ಈ ಮೊದಲನೇ ವಿಚಾರ ಮಾಡೋಣ. ಯಾವುದು? ಅಭಯಂ ಅಂತ ಒಂದೈದು. ಮೊದಲನೇದು ಯಾವುದು? ನಮಗೆ ಎಲ್ಲರಿಗೂ ಯಾರು ಭೂಮಿ ಮ್ಯಾಗ ನಾವೆಲ್ಲ ಹುಟ್ಟಿದ್ದೇವೆ ಮನುಷ್ಯರು, ಎಲ್ಲರಿಗೇನು? ಭಯ. ಎಲ್ಲರಿಗೂ ಏನೈತಪ್ಪ? ಯಾ ದೇವರದ ಹೆದರಿಕಿಲ್ಲ ಅಂತ ಹೇಳೋದು. ಸಾಯೋ ಪ್ರಸಂಗ ಅಂದ್ರೆ ಯಾರಿಗೆ ಹೆದರಂಗಿಲ್ಲ ಅಂತ ಹೇಳೋದು. ಯಾ ದೇವರ ಮೊದಲು ನಾನು ಹೆದರಂಗಿಲ್ಲ ಅಂತ ಹೇಳೋದು. ಸಾಯುವಂತ ಬಂತಂದ್ರೆ ಹೆದರಬೇಕಲ್ಲ, ಹೆದರ್ತಾರೆ ಎಲ್ಲರೂ. ಎಂತ ನಾವು ಶಾಸ್ತ್ರ ಹೇಳ್ತೀವಪ್ಪ ದಿನ ಅಂದ್ರು ಸಹಿತ, ಶರೀರದ ಬಗ್ಗೆ ದಿನ ತೂರ್ಯಾಗಿ ಹೇಳ್ತೀವಿ ಅಂದ್ರು ಸಹಿತ, ಒಂದಿಷ್ಟು ಏನಾರ ಜಡ್ಡು ಬಂತು ಅಂತಂದ್ರ ಎಲ್ಲಿ ಸಾಯ್ತನೋ ಆರಾಮಕ್ಕಿನೋ, ಎಲ್ಲಿ ಸಾಯ್ತನೋ ಆರಾಮಕ್ಕಿನೋ ಇರುವಂತ ಭಯ ಬಂದ್ಬಿಡ್ತದೆ. ಇದು ದೊಡ್ಡದು. ಮೊದಲದ್ದು ಯಾವುದು ಅಂತ ಕೇಳಿದ್ರೆ, ಎಲ್ಲರಿಗೆ ದುಃಖಕ್ಕೆ ಕಾರಣ ಇದ್ದದ್ದು ಯಾವುದು? ಭಯ. ಅದು ಭಯ ಇರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಂದ್ರ, ಅದು ತಾನಾಗಲೇ ಬರಂಗಿಲ್ಲ, ಅದು ಕಲ್ತ್ಕೋಬೇಕಲ್ಲ. ಏನನ್ನು? ಅಭಯತ್ವವನ್ನು ಕಲ್ತ್ಕೋಬೇಕು. ಆ ಅಭಯತ್ವ ಪ್ರಾಪ್ತಿ ಆಗೋದು 2 ರೀತಿಯಿಂದ. ಒಂದು ಜ್ಞಾನದ ಸಂಪಾದನೆಯಿಂದ, ಮತ್ತೊಂದು ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗುವುದು. ಇದರ ಹೊರತಾಗಿ ಇನ್ನೊಂದರ ಅಭಯತ್ವ ಸಿದ್ಧಿಸುವುದೇ ಇಲ್ಲ. ಒಂದು ಜ್ಞಾನತ್ವ, ಮತ್ತೊಂದು ಭಗವಂತನಿಗೆ ಸಂಪೂರ್ಣ ಶರಣಾಗತಿ. ಅರ್ಥ ಅಲ್ವಂತ? ಸಂಪೂರ್ಣ ಶರಣಾಗತಿ ಯಾರು? ಹಾಗಲ್ಲಾದವರು ಹಾಕು,
ಶರಣಾಗತಿ ಆಗ್ಲಿ, ಭಗವಂತನ ಹತ್ರ ಹೋದ್ವಿ, ಪ್ರಾರ್ಥನೆ ಮಾಡ್ಕೊಂಡ್ರೆ ಅವ್ನು ದುಃಖ ಕೊಟ್ಟಂದ್ರೆ ಏನ್ ಮಾಡೋದು? ಅವಾಗ ಮತ್ತೆ ಚಲೋ ಆಕೈತಿ. ಹಾಲಲ್ಲಾದರ ಹಾಕು, ನೀರಲ್ಲಾದರ ಹಾಕು, ಅದು ನಿಮ್ಮ ಧರ್ಮ. ನೀ ಏನ್ ಬೇಕಾದ್ ಮಾಡು, ಅದಕ್ಕೆ ನಾ ಏನಾಗಿದ್ದೇನೆ, ತಯಾರಿದ್ದೇನೆ. ನೀ ಹಾಲಲ್ಲಾದರ ಸುಖನಾದ್ರು ಕೊಡು, ದುಃಖನಾದ್ರು ಕೊಡು. ಹೀಗೆ ಎರಡೂ ರೀತಿಯಿಂದ ಭಗವಂತನೇ ಶರಣಾಗತರಾದವಿ ಅಂತಂದ್ರೆ ಭಯ ನಿವೃತ್ತಿ ಆಗ. ದೃಷ್ಟಾಂತ, ಎಷ್ಟು ಕಷ್ಟಪಟ್ಟ ಹಿರಣ್ಯಕಶ್ಯಪ, ಯಾರಿಗೆ? ಪ್ರಹ್ಲಾದನಿಗೆ. ಅಂತಿಂತ ಕಷ್ಟ ಎಲ್ಲ ಅವ್ರು ಕೊಟ್ಟಿದ್ದು. ಯಾವ ತಂದೆನೂ ಮಗನಿಗೆ ಕೊಡದಂತ ಹಿಂಸೆ ಪಟ್ಟ. ವಯಸ್ಸು 7-8. ಪ್ರಹ್ಲಾದನಿಗೆ ವಿಷ ಕೊಟ್ಟ, ಸಂತೋಷದಿಂದ ಕೊಡದ. ಭಗವಂತ ನಾನು ರಕ್ಷಿಸ್ತಾರೆ ಬಿಡ್ತಾನಂತೇನು ಕಲ್ಪನೆ ಇಲ್ಲ ಅವನಿಗೆ. ಅವ ಇದ್ದಾನ ಸರ್ವೇಶ್ವರ ಭಗವಂತ. ಯಾರು? ಭಗವಂತ ಇದ್ದಾನ ಅನ್ನುವಂತ ನಂಬಿಕೆ ಏನಿತ್ತಲ್ಲ, ವಿಷ ಕೊಟ್ಟರು ಸಹಿತ ಏನಾಗಲಿಲ್ಲ, ಏನು ಮಾಡಿ ಹಾವನ್ನು ಕಚ್ಚಿಸಿದ್ರು. ಯಾರಿಗೆ? ಪ್ರಹ್ಲಾದನಿಗೆ. ಬೆಟ್ಟದ ಮ್ಯಾಗಿದ್ದ ಹೋಗುದು, ನಾವನ್ನು ನಡ್ಕ ಸಾಯ್ತೀವಿ. ಯಾರ ಬಾಯಿ ಬಿದ್ದು ಸಾಯ್ಬೇಕಂತ ಹೋಗ್ತಾರಲ್ವೇ, ಬಾಯ ಆ ಮ್ಯಾಗಿದ್ದ ಗುಳ್ಳರೊಳಗ ನೀರು ಬಿಟ್ಟರೊಳಗ ಹೋಗಿ ಬಿಟ್ಟಿರ್ತೈತೆ ಅಂತವ್ರು. ಯಾಕ ಅಜ್ಜಿ ಆ ಬೆಟ್ಟದ ಮ್ಯಾಗಿದ್ದ ಬಿದ್ದು ನಡ್ಕ ಹಾರ್ಟ್ ಆಗಿ ಹೋಗ್ಬಿಡ್ತೈತೆ ಅದು ಅಜ್ಜಿ. ಆದ್ದರಿಂದ ಬೆಟ್ಟದ ಮ್ಯಾಗಿಂದ ಹೋದ್ರು, ಆನೆ ಕಾಲಾಗಿಂದ ತೋರಿಸಿದ್ರು, ಎಷ್ಟು ಶಸ್ತ್ರದಿಂದ ಕತ್ತರಿಸಿದ್ರು, ಏನು ಮಾಡಿದ್ರು ಕೂಡ ಅವ್ರಿಗೇನು ಆಗಬಹುದು. ಯಾಕೆ? ಭಗವಂತ ಸಂಪೂರ್ಣ ನನ್ನನ್ನು ಭಗವಂತ ಕಾಪಾಡ್ತಾನೆ ಅನ್ನೋದು ಗ್ಯಾರಂಟಿ. ನಿಮ್ಗೊಂದು ಚಿಕ್ಕ ದೃಷ್ಟಾಂತ, ನಾವು ಮಕ್ಕಳು ಸಣ್ಣ ಇದ್ದಾಗ ಹಿಂದೆ ತೂರು ಹಿಡಿತಿದ್ವಿ ನಾವು. ಈಗೂ ಮಾಡ್ತಿರ್ಬೇಕಲ್ಲ, ಹಿಂದೆ ತೂರ್ತೀವ ಮತ್ತ ಹಿಡಿತೀವಿ. ತೂರಿದ್ರು ಸಹಿತ ಮಗು ನಗುತ್ತೈತಿ. ಯಾಕೆ? ಹಂಗ ಭಗವಂತ ನಮಗೂ ಯಾವಾಗ ಹಿಂಗ್ ತೋರಿದ್ರ ಏನ್ ಮಾಡ್ಬೇಕು ನಾವು? ನಗ್ತಾ ಇರೋರು ಕೈ ಬಿಡಂಗಿಲ್ಲ, ಕೈ ಬಿಡಂಗಿಲ್ಲ. ಇದಕ್ಕೆ ಏನಾಗಬೇಕು? ಅಭಯಂ, ಭಗವಂತನಿಗೆ ಸಂಪೂರ್ಣ ಶರಣಾಗತರಾದ್ವಿ ಅಂತಂದ್ರೆ ಅವಾಗ ಮಾತ್ರ ನಮಗೇನಾಗುತ್ತೆ? ಏನ್ ಸಿಗುತ್ತೆ? ಅಭಯತ್ವ ಬರುತ್ತೆ. ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಹೋಗೋದು, ಒಂದಿಷ್ಟು ಬರೋದು, ಒಂದಿಷ್ಟು ಬರೋದು, ಒಂದಿಷ್ಟು ಬರೋದು. ಇಷ್ಟು ದಿನ ನಡ್ಕೊಂಡೆ, ಇದು ನಮ್ಗೇನು ಈ ದೇವ್ರು ಫಲ ಕೊಡ್ಲಿಲ್ಲ, ಮತ್ತೊಂದು ದೇವ್ರಿಗೆ ಎಷ್ಟೊಂದು ನಾವು ನೋಡ್ತೇವೆ. ಅದು ಹಂಗಲ್ಲ, ಏಕನಿಷ್ಠೆ. ಭಗವಂತ ಒಂದು ಕಾಯಲಿ ಅಥವಾ ಮುಳುಗಿಸಲಿ, ನಿನ್ನ ಕಾಯುವ ಧರ್ಮವು ನಿನ್ನದಯ್ಯ ತಂದೆ. ಆದ್ದರಿಂದ ಯಾವನಿಗೆ ಅಭಯತ್ವ ಸಿಗ್ತೈತಿ ಅಂತ ಕೇಳಿದ್ರೆ, ನಿರ್ಭಯತ್ವ ಯಾವಾಗ ಸಿಗ್ತೈತೆ ಅಂದ್ರೆ ಒಬ್ಬನಿಗೆ ಭಗವಂತನಿಗೆ ಸಂಪೂರ್ಣ ಶರಣಾಗತನಾದವನಿಗೆ ಮಾತ್ರ ಏನಾಗುತ್ತೆ? ಅಭಯತ್ವ ಸಿಗುತ್ತೆ. ಇನ್ನೊಂದು ಜ್ಞಾನದಿಂದ ಸಿಗುತ್ತೆ. ಇದರಿಂದ ಅಂದ್ರೆ ಜ್ಞಾನದಿಂದ. ಇದಕ್ಕೆ ದೃಷ್ಟಾಂತ ಯಾವ್ದು ಕೊಡ್ಬೇಕು ಅಂದ್ರೆ, ರಾಜ ಪರೀಕ್ಷಿತ. ಯಾರು? ಪರೀಕ್ಷಿತ ರಾಜ. ರಾಜನೇ ಇದ್ದವ. ಪರೀಕ್ಷಿತನು ರಾಜ. ಯಾರ ಮಗ? ಯಾರ ಮಗ? ಪರೀಕ್ಷಿತ. ರಾಜ ಪರೀಕ್ಷಿತ ಯಾರ ಮಗ? ಗೊತ್ತಾಗಲ್ಲ. ಬಹಳ ಭಾಗವತೋತ್ತಮ ಅಂದಾರ ಅವನಿಗೆ. ಯಾರಿಗೆ? ಪರೀಕ್ಷಿತ ರಾಜನಿಗೆ ನಂತರ ಭಾಗವತೋತ್ತಮ ಅಂತ ಕರೀತಾರೆ. 7 ದಿವಸ ಶಾಸ್ತ್ರ ಕೇಳಿ ಮುಕ್ತನಾಗ್ಯಾನ. ಎಷ್ಟು ದಿನ? ನಾವು 70 ವರ್ಷ ಕೇಳಿದ್ರೆ ಇನ್ನೂ ಎಲ್ಲಿದಾವೆ? ಬರೀ 7 ದಿನ ಶಾಸ್ತ್ರ ಕೇಳಿದ್ದಾರೆ. ಭಾಗವತೋತ್ತಮ. ಶುಕಾಚಾರ್ಯರು ಅವನಿಗೆ ಉಪದೇಶ ಮಾಡಿದ್ದಾರೆ. ಯಾರು? ಸುಖಮುನಿಗಳು ಅವನಿಗೆ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಪರೀಕ್ಷಿತ ಅಭಿಮನ್ಯುನ ಮಗ, ಅರ್ಜುನನ ಮೊಮ್ಮಗ. ಗೊತ್ತಾಯ್ತ್ರೆ? ಯಾರ ಮಗ? ಅಭಿಮನ್ಯುನ ಮಗ. ಪರೀಕ್ಷಿತ ಯಾಕೆ ಹೆಸರಿಟ್ಟು ಅಂತ ಕೇಳಿದ್ರೆ, ಅವ ಹೊರಗೆ ಬರುತ್ತೆ, ಹಿಂಗ ನೋಡಕತ್ತಂತ. ಪರೀಕ್ಷೆ ಮಾಡ್ಲಿ
ಪರೀಕ್ಷೆ ಮಾಡಿದಂತ ಹೊಟ್ಟ್ಯಾಗ ಭಗವಂತನ ದರ್ಶನ ಆಗಿತ್ತು ಅವನಿಗೆ. ಗರ್ಭದೊಳಗ ಭಗವಂತ ರಕ್ಷಣೆ ಮಾಡಿದ್ದವನ್ನ ಯಾರನ್ನ ಪರೀಕ್ಷಿತನ ಗರ್ಭದೊಳಗೆ ಹೋಗಿ ರಕ್ಷಣೆ ಮಾಡಿದ್ದ. ಯಾಕೆ ಅಶ್ವತ್ಥಾಮ ಬಾಣ ಬಿಟ್ಟ ನಿಷ್ಪಾಂಡವೇ ಆಗಲಿ ಅಂತೇಳಿ. ಪಾಂಡವರು ಸಾಯಲಿಲ್ಲ ಕೃಷ್ಣನ ಅನುಗ್ರಹದಿಂದ. ಕಡೆ ಕಾಲಕ್ಕೆ ಅವ ಹೇಳಿದ ಇವ್ರು ಸಾಯಲಿಕ್ಕೆ ಕಷ್ಟ ಹೋಗ್ತು, ಇವ್ರು ವಂಶ ಒಂದೈತಿ ಹೊಟ್ಟ್ಯಾಗ. ಯಾರ ಹೊಟ್ಟ್ಯಾಗ? ಉತ್ತರೆ ಹೊಟ್ಟ್ಯಾಗ ಐತಿ, ಅದನ್ನ ನಾನು ನಾಶ ಮಾಡ್ತೀನಿ ಅಂತೇಳಿ ಬಾಣ ಆ ಕಡೆ ತಿರುಗಿಸಿದಂತ. ಅವಾಗ ಕೃಷ್ಣ ಪರಮಾತ್ಮ ನಾನು ಬ್ರಹ್ಮಚಾರಿ ಆಗಿದ್ದೆ ನಿಜವಾಗಿದ್ದರೆ, ನೋಡು ಪ್ರತಿಜ್ಞೆ ಮಾಡ್ತಾನ, ನಾನು ಬ್ರಹ್ಮಚಾರಿ ಆಗಿದ್ದೇ ನಿಜವಾಗಿದ್ದರೆ. ಎಷ್ಟು ಮಂದಿ ಅದರ ಬ್ರಹ್ಮಚಾರಿ? 60,000 ಮಕ್ಕಳು ಮೊಮ್ಮಕ್ಕಳದವು. 8 ಮಂದಿ ಪಟ್ಟದಲ್ಲಿ ಸರಿ ಇದ್ದಾರೆ. 18,000 ಮಂದಿ ಎಷ್ಟಾದ ನಿಮ್ಗೆ ಎಷ್ಟಾದ ಗೊತ್ತಿಲ್ಲ. ಅವ ಅನ್ಯಾಯ ಮಾಡಿ ತಂದಿಲ್ಲ ಅವ್ರನ್ನ. ಕೆಲವು ಮಂದಿಗೆ 14,000 ಮಂದಿ ಹಿರಿಯರ ತಗೊಂಡ್ ಬಂದಿಲ್ಲ. ಅವ ನರಕಾಸುರ ದೈತ್ಯ ಅವ್ರು ಕೂಡ ಹಾಕಿದ್ದ ಬಲಿ ಕೊಡ್ಬೇಕಂತೇಳಿ. ಅವ್ರು ನೀವು ಹೋಗಿ ಬಿಡಿಸಿದ. ಅವಾಗ ಅಂದ್ರು 1 ವರ್ಷ 2 ವರ್ಷ ನಾವು 3 ವರ್ಷ ಇದೀವಿ ಇಲ್ಲಿ. ಎಲ್ಲೇ ಇವನ ಶರೀರವಾಸದೊಳಗೆ ಅವ ಏನೋ ಸತ್ತ, ನಮ್ಮನ್ನು ಬಲಿ ಕಳಿಸ್ತೀಪ ಭಗವಂತ. ನಾವು ಸಾಯಬೇಕು ಅಂದು. ಯಾಕೆ ನಾವು ಮತ್ತೊಬ್ಬರ ಪರಪುರುಷರ ಮನೆಯೊಳಗ ಪರವೂರೊಳಗ ಮನೆ ಬಿಟ್ಟು 1 ದಿನ 2 ದಿನ ಹೋಗಿ ಬಂದ್ರೆ ಊರು ಗೊಡ್ಡೆ ಹೊಡಿತೈತಿ. ಯಾರಿಗೆ ಹೇಳಿದಂಗ ಹೋಗ್ಯಾಳಪ್ಪ ಹೆಡಮಗಳು ಅಂತಂದ್ರೆ ಹಾಳಿದ್ರು. ಹಂಗ ನಾವು ವರ್ಷ 2 ವರ್ಷ ನಾವು ಇವನ ಮನೆಯಾಗಿದ್ದು ನಾವು ಅಕಸ್ಮಾತ್ ನಮ್ಮ ಮನೆಯಾಗ ಓದಿದ್ರು ಅಂತಂದ್ರೆ ನಮ್ಗೇನಿಲ್ಲ, ಬರೆಯೋದನ್ನೇ ಇಲ್ಲ. ನಾವು ಸಾಯಲೇಬೇಕು, ಇದ್ರೂ ನಮಗೆ ಬೆಲೆ ಇಲ್ಲ. ಆದ್ದರಿಂದ ನಾವು ಸಾಯ್ತೀವಿ ಅಂದಾಗ ಭಗವಂತ ಆಶ್ರಯ ಕೊಟ್ಟವ್ರಿಗೆ. ಅವರೇನು ಲಗ್ನ ಮಾಡ್ಕೊಂಡು ಬಿಟ್ಕೊಂಡು ಗೊತ್ತಿಲ್ಲ. ಕೆಲವು ಮಂದಿ ಹಿಂಗೆ ಕಲ್ಪನೆ ಮಾಡ್ಬಿಡ್ತಾರ. ಆಶ್ರಯ ಕೊಟ್ಟ ಅಂತ ಹೇಳ್ಬೇಕಷ್ಟೇ. ಅವ್ರು ಭಗವಂತನ ಧ್ಯಾನ ಮಾಡ್ಕೊಂಡಿದ್ರು. ಅವರು ಅದು ಮಕ್ಕಳನ್ನಾಗಿರ್ಬೋದು, ಅವನೇ ಸರ್ವೇಶ್ವರ ಹೋಗ್ಕೊಂಡಿದ್ದಾರೆ, ಶರಣಾಗತರಾಗಿದ್ದಾರೆ. ಹಿಂಗೆ ಅರ್ಥ ಮಾಡ್ಬೇಕು ಹೊರತಾಗಿ ಅವ ಇಲ್ಲಾರು ಹೋಗಿ ಏನಾರು ಮಾಡಿ ಮೋಸ ಮಾಡಿ ಅವ್ರು ಕರ್ಕೊಂಡ್ ಬಂದವಲ್ಲ. ಯಾರು? ಭಗವಂತ ಶರಣಾಗತರಾದರು. ಅವಾಗ ಹೇಳ್ತಾನೆ, ನಾನು ಬ್ರಹ್ಮಚಾರಿ ಆಗಿದ್ದರೆ ಇವನ ಅಸ್ತ್ರ. ಅದು ಯಾವ ಅಸ್ತ್ರ? ಬ್ರಹ್ಮಾಸ್ತ್ರ. ಉತ್ತರೆಯ ಗರ್ಭದಲ್ಲಿ ಇರಲ್ಪಟ್ಟಂತ ಮಗುವಿಗೆ ಏನೂ ಆಗಬಾರ್ದು ಅಂತ ಹೋಗಿ ನಿಂತವಾಗ. ಅವಾಗ ಹೋಗಿ ಅಲ್ಲಿ ನೋಡಿದ್ದಲ್ಲ, ಯಾರನ್ನ? ಕೃಷ್ಣನ್ ನೋಡಿದ್ದ. ಆ ಮಗು ಹೊರಗೆ ಬರುತ್ತಾನ, ಹಿಂಗ ನೋಡಕತ್ತ. ಆಗ ಕೃಷ್ಣನ್ ಕಣ್ಣು ಆಗ ನಗಕತ್ತಾವ. ಅದಕ್ಕೆ ಅವ ಪರೀಕ್ಷಿತ ಅಂತ ಹೆಸರು. ರಾಜ ಆದ. ಪಾಂಡವರೆಲ್ಲರೂ ತಮ್ಮ ಅಧಿಕಾರವನ್ನು ಸಮರ್ಥ ಮಾಡಿ ಸ್ವರ್ಗಾರೋಹಣವನ್ನು ಮಾಡಿದ ಮೇಲೆ ಇವು ಬಂತು. ಈ ಕಲಿಯುಗದೊಳಗ 60 ವರ್ಷ ಆಡಳಿತ ಮಾಡಿದ್ದ ನಾವು ಪರೀಕ್ಷಿತ ರಾಜ. ಈಗ 5,700 ವರ್ಷ ಆಗೈತಿ ಕಲಿಯುಗ ಪ್ರಾರಂಭ ಆಗಿ. 5,700 4,36,000 ವರ್ಷಗಳು. 4,36,000 ವರ್ಷಗಳು ಈಗ ಪ್ರಾರಂಭ ಆಗಿದ್ದೆಷ್ಟು? 5,700. ಕಲಿಯುಗೆ ಪ್ರಥಮ ಪಾದೆ, ಜಂಬೂದ್ವೀಪೆ, ಭರತಖಂಡೆ, ಭರತ ವರ್ಷ ಅಂತ ಹೇಳಿಲ್ಲ. ಸಂಕಲ್ಪ ಬಿಡ್ತೇವೆ ವೃತ್ತಾಭಿಷೇಕ ಮಾಡುವಾಗ. ಇದು 5,700 ವರ್ಷ ಆಗೈತಿ ಪ್ರಥಮ ಪಾದ. ಇನ್ನು ಪ್ರಥಮ ಪಾದ ಇಲ್ಲ. ಈಗ 4 ಲಕ್ಷ ಐತೆ ಅಂತಂದ್ರೆ 1,05,000 ವರ್ಷಕ್ಕೆ ಏನಾಗುತ್ತೆ? ಪ್ರಥಮ ಪಾದ ಆಗುತ್ತೆ. ಇದು ಇನ್ನೂ ಹೆಚ್ಚು ಹೀಗೆ ಸರಿಸಿದ್ರೆ ಈ ನಮ್ಮನೆ ಅಲ್ಲೋಡ್ಕಲ್ಲೋಡ ಐತಿ ಜೊತೆಗೆ. ಈಗಾಗಲೇ ಎಲ್ಲ ದಾರುಮಯ ಆಗೈತಿ. ಇಷ್ಟು ಶರೀರಮಯ ಆಗೈತಿ. ಈಗ ಏನು? ಕಲಿಯುಗ. ಇನ್ನು ಇಷ್ಟು ವರ್ಷಕ್ಕನ ಇದು ಶಿವಾಯ ನಾವು ಮುಂದ ಏನೇನಕ್ಕಂತ ಹೇಳಕ್ಕನ ಆಗೋದಿಲ್ಲ. ಕಲಿಯುಗದ ಮಹಿಮೆ ಭಾಗವತರು ಸ್ಪಷ್ಟ ಕೊಟ್ಬಿಟ್ಟಿದ್ದಾರ. ಈ ಕಲಿಯುಗದ 5 ವರ್ಷ ಮುಗೀತು ಅಂತಂದ್ರೆ ಯಾವ ಊರಾಗ ದೇವ್ರ ಗುಡಿನೇ ಇರಂಗಿಲ್ಲ. ಯಾವ ಊರಾಗೂ ದೇವಸ್ಥಾನಗಳೇ ಇಲ್ಲ. ಯಾಕೆ? ಪೂಜೆ ಮಾಡೋದೇ ಇರಂಗಿಲ್ಲ, ನಮಸ್ಕಾರ ಮಾಡೋದೇ ಇರಂಗಿಲ್ಲ, ಇಷ್ಟೊಂದು ವ್ಯವಸ್ಥೆ ಆಗಿರಲ್ಲ. ಆದ್ದರಿಂದ ಭಗವಂತ 60 ವರ್ಷ ಆಡಳಿತ ಮಾಡಿ ಕಡೆ ಕಾಲಕ್ಕೆ
ಒಂದು ಪ್ರಸಂಗ ಬರುತ್ತೆ ಅವನಿಗೆ, ಒಳ್ಳೆ ಆಡಳಿತ. ಯಾರು? ಕಲಿಯನ್ನು ನಿರ್ಬಂಧನ ಮಾಡಿದ್ದವ. ಅದು ಕಥೆ ಹೇಳ್ಕೊಂಡು ಹೋದ್ರೆ ದೂರ ಆಗುತ್ತೆ. ಕಲಿಯನ್ನ ನಿರ್ಬಂಧನ ಎಲ್ಲಿ ಬರಂಗಿಲ್ಲ. ಕಲಿ ಶಬ್ದಕ್ಕ ಕಲಹ ಕಲಿ ಅಂತ ಕರೀತಾರೆ, ಜಗಳ. ಕಲಿಯುಗ ನೈ ಹೇ, ಕಲಹ ಯುಗ ಹೇ. ಗೊತ್ತಾಗುತ್ತೆ? ಕಲಿಯುಗ ಅಲ್ಲಿದು ಮತ್ತೆದ್ರದು ಕಲಹ. ಪ್ರತಿಯೊಂದಕ್ಕೂ ಜಗಳ ಹೊಡೆದಾಟ ಬಡದ, ಪ್ರತಿಯೊಂದಕ್ಕೂ ಜಗಳ ಹೊಡೆದಾಟ ಬಡದ. ಇದಕ್ಕೇನಂತಾರ? ಕಲಿಯುಗ ಅಂತ. ಎಷ್ಟು ಅಧಿಕಾರ, ಒಂದು ಪಕ್ಷ ಎರಡು ಪಕ್ಷದ್ದು ಮೊದಲು ಒಂದೇ ಪಕ್ಷ. ಕರ್ನಾಟಕ ಭಾರತದೊಳಗೆ ಒಂದೇ ಪಕ್ಷದಲ್ಲಿ ಸ್ವಾತಂತ್ರ್ಯದೊಳಗೆ ಏನಿತ್ತು? ಒಂದು ಪಕ್ಷ ಇತ್ತು. ಆಮೇಲೆ ಅದು ಬರುವಾಗ ಮತ್ತೊಂದು ಪಕ್ಷ ಆಯಿತು. ಸ್ವಾತಂತ್ರ್ಯ ಶಿಬಿರ ಮತ್ತೊಂದೇನಾಯ್ತು? ಅದು ಗಾಂಧೀಜಿಯವರು ಕಟ್ಟಿದ್ರಂದ್ರೆ ಪ್ರಸಿದ್ಧ ವ್ಯಕ್ತಿನೇ ಅಪೋಸಿಟ್ ಆದ ಅವ್ರಿಗೆ. ಯಾರು? ಗಾಂಧೀಜಿಯವರಿಗೆ ಪ್ರಸಿದ್ಧ ವ್ಯಕ್ತಿನೇ ಅಪೋಸಿಟ್ ಆದರು. ಯಾರು? ಬೋಸ್, ಸುಭಾಷ್ ಚಂದ್ರ ಬೋಸ್. ಅವರು ಅಪೋಸಿಟ್ ನಿಂದ್ರು ಎಲೆಕ್ಷನ್ಗೆ. ಯಾರು ಅಪೋಸಿಟ್? ಗಾಂಧೀಜಿಯವರ ಅಪೋಸಿಟ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಇವರು ಏನ್ ಕೊಟ್ಟರು ಅಂತ ಕೇಳಿದ್ರೆ ನಾಮಿನೇಷನ್ ಮಾಡಿ. ಅಲ್ಲಿದ್ದ ಹಂಗ ಚಲವಾಯ್ತು ನೋಡ್ರು. ಈಗ ಎಷ್ಟು ಪಕ್ಷದವೋ, ಮತ್ತು ಒಂದು ಪಕ್ಷ ಐತಿ ಬಂದ್ರೆ ಅದ್ರಾಗ ಮತ್ತ ಈ ಕರ್ನಾಟಕದೊಳಗೆ ಬಿಜೆಪಿ ಐತಂದ್ರೆ ಅದರೊಳಗೆ ಭಿನ್ನಮತೀಯರು, ಕಾಂಗ್ರೆಸ್ ಒಳಗೂ ಭಿನ್ನಮ. ಎಲ್ಲರೂ ಕುಂದ್ರಬೇಕಂದ್ರೆ ಕುರ್ಚಿ ಒಂದೇ. ಈಗ ವ್ಯವಸ್ಥೆ ಇದು ಹಂಗೆ ಹೊಡೆದಾಟ ಕಲಿಯುಗ ಐತಿ. ಅಂತೂ ಕಲಿಯುಗ ನಿರ್ಬಂಧನ ಮಾಡಿ ಒಂದು ವ್ಯವಸ್ಥೆ ಆಯ್ತು. ಅವಾಗ ಅದು ಅವ ಎಂದು ಭೇಟಿಗೆ ಹೋದವಲ್ಲ. ಯಾರು? ಪರೀಕ್ಷಿತ ರಾಜ ಬುದ್ಧಿಭ್ರಷ್ಟ ಆಯ್ತಂತ ಒಂದು. ಅದು ಕಾರಣ ಕೊಟ್ಟಿದ್ದು ಮಹಾಭಾರತ ಓದಲು ಹಂಗೆ ಗೊತ್ತಾಗಲಿಲ್ಲ. ಆ ಹಿಂದ ಅರ್ಜುನ ಮತ್ತು ಭೀಮ ಕೊಟ್ಟಿದ್ದಲ್ಲ, ಅದನ್ನು ಮಹಾಭಾರತ ಸ್ಪಷ್ಟ ಕಥೆ ಐತೆ. ಜರಾಸಂಧನ ಕೊಂದ್ರು. ರಾಜಸೂಯ ಯಜ್ಞ ಮಾಡೋ ಜರಾಸಂಧನ ಸಂಹಾರ ಮಾಡಿದ್ರು. ಆ ಸಂಹಾರ ಮಾಡಿ ಬರುವಾಗ ಅವನೊಂದು ಕಿರೀಟ ಇತ್ತು. ಯಾರು? ಜರಾಸಂಧನದು. ಆ ಕಿರೀಟ ತಂದವ ಭೀಮ. ಅವನು ಹೇಳ್ತಾರೆ, ಕೃಷ್ಣ ತರಬೇಡೋ ಬೇಡ ಅಂದ್ರೆ ಇಲ್ಲ, ಅವನ ಸ್ಮರಣೆ ಇರಲಿ ಒಂದು ನಮ್ಮ ಮನ್ಯಾಗ. ಅವನ ಸ್ಮರಣೆ ಒಂದಿಲ್ಲ ನಮ್ಮ ಮನ್ಯಾಗ. ಆ ತಂದ ಮ್ಯಾಗ ಧರ್ಮನ ಹೇಳಿದ ಇದನ್ನ ತರಬಾರ್ದಪ್ಪ, ನಮ್ಮ ಸ್ವತ್ತಲ್ಲಿದು. ಆದ್ರೂ ಅವನ ಮಗನಿಗೆ ಸಹದೇವನ ಮನೆಗೆ ಸಹದೇವನ್ನ ಪಟ್ಟ ಕಟ್ಟಿ, ಕೃಷ್ಣ ಪರಮಾತ್ಮ ಜರಾಸಂಧನ ಮಗನ ಹೆಸರೇನು? ಸಹದೇವ. ಅವನಿಗೆ ಪಟ್ಟ ಕಟ್ಟಿ ಬರುವಾಗ ಗಾರ್ ಅಂತ ಇದೊಂದು ಹಿಡ್ಕೊಂಡು ಬಂದ. ಏನ? ಕಿರೀಟ. ಧರ್ಮ ನೋಡಿದ, ಇದನ್ನ ಮುಟ್ಟಬಾರ್ದಪ್ಪ ಅಂತೇಳಿ ಕೊಟ್ಟ ಕಳಿಸ್ಬೇಕಲ್ಲ, ಒಂದು ದೊಡ್ಡ ಸಂತದ ಇಟ್ಟು ಕಿಲಿ ಹಾಕಿ. ಇವರೆಲ್ಲರೂ ಹೋದ್ಮ್ಯಾಗ ನಮ್ಮ ಅಜ್ಜರು ಏನೋ ಇಟ್ಟರು ತೆಗಿ ಅಂತೇಳಿ ಅದನ್ನ ತೆಗೆದು ನೋಡಿದ. ಯಾರು? ಪರೀಕ್ಷಿತ ರಾಜ. ನೋಡೋಣ ತೆಗಿ ಹಾಕೊಂಡ ಹಾಕೊಂಡವನ ಯಾವಾಗ ಅದು ಸ್ಪರ್ಶ ಆಯ್ತು, ಏನು ತೆಲಿಗೆ ಬಂಗಾರದ ಕಿರೀಟ ಸ್ಪರ್ಶ ಆಯ್ತು, ಬುದ್ಧಿಭ್ರಷ್ಟ ಆಯ್ತು. ನಮ್ಮ ಹಾಕೋದು ನೋಡಿದ ಸಾಕು. ಏನು? ಜಾಗ ಕೊಲೆ ಮಾಡಿ ತಗೊಂಡ ವ್ಯಕ್ತಿ ಐತಿ, ಹೊಡೆದಾಡ್ತೀವಿ. ಎಷ್ಟು ಮಂದಿ ನಾವು ದಿನ ಕೊಲೆ ಮಾಡ್ತಾವ ಸಲುವಾಗಿ. ಇನ್ನೂ ಒಂದು ಹೇಳ್ಬೇಕು, ಜ್ಞಾನಿ ಅದಪ್ಪ ನಾವು ಅಂತಃಕರಣ ಶುದ್ಧಿ ಆಗೈತಿ ಅಂತಂದ್ರೆ ಏಕಾಂತದೊಳಗೂ ಮಂದಿ ಇದರಿಗೆ ಒಂದಿಷ್ಟು ನಾಚಿಕೆ ಆಗ್ಬೇಕು. ನಾವು ಏನು ತಗೊಳಕ ಮತ್ತೊಬ್ಬರು ವಸ್ತು ಬಿದ್ದಿತ್ತು ಅಂತಂದ್ರೆ ಹಿಂದ ಮುಂದೆ ನೋಡ್ಬೇಕಾಯ್ತು. ಅಲ್ಲ, ಅವರೆಂದು ಶಾಸ್ತ್ರಕ್ಕೆ ಪದ್ರಸ್ತಕ್ಕೆ ಬರದ ಇದ್ದವ್ರು ಬರಬಡ ಗೌಕ ತೊಗೊಂಡು ಹೋಗಲ್ಲ. ಅಕಸ್ಮಾತ್ ದಿನ ಶಾಸ್ತ್ರ ಕೇಳೋರು ಬಗ್ಗಿದ್ರು ಅಂತಂದ್ರ ಆಹಾ ಸಿದ್ಧರ ಮಠನ ಅಂತಾರ. ಏನಂತಾರ? ದಿನ ಶಾಸ್ತ್ರ ಸಿದ್ಧರ ಮಠ ಅಂತಾರ. ಯಾಕೆ ಹೆದರಿ ಕೊಡ್ತೈತೆ ನಮ್ಗೊಂದಿಟ್ಟು? ಯಾರು ದಿನ ಶಾಸ್ತ್ರ ಕೇಳೋರಿಗೆ ಗಬಕ್ನ ತಗೊಂಡು ಅಂದ್ರೆ ನಮ್ಗೇನ್ ಬರ್ತೈತಿ? ಹೆದರಿಕೆ ಬರೋದು. ಆ ಉಳಿದವ್ರು ಅವ್ರು ಏನು ಆರಾಮ್ ತಗೊಂಡು ಏನ್ ಬಿಡ್ತಾರೆ. ಹಂಗೆಲ್ಲ ಸಿಕ್ಕುದೆಲ್ಲ ತಂದು ಇಲ್ಲೇ ಕೊಟ್ಟಿರ್ತಾರೆಪ್ಪ. ನಾನ್ ಹೇಳೋದು ನಿಮಗ್ ಗೊತ್ತೈತಿ, ನಾ ಇದನ್ನ ಹೇಳ್ತೀನಿ ನಾನು, ನಿಮಗ್ ಗೊತ್ತಿರ್ಬೋದು. ಲೋಕಾರೂಢಿ ಹೇಳ್ತೀನಿ ನಾನು. ಸಿಕ್ಕಿದ್ರೆ ನಾವು 5 ರೂಪಾಯಿ 10 ರೂಪಾಯಿ ಒಂದು 10 ತೊಲಿ ಬಂಗಾರ ಚೀಟಿ ತಂದು ಕೊಡ್ತಾರ. 1 ರೂಪಾಯಿ 2 ರೂಪಾಯಿ ಬಿದ್ದಿತ್ತಂದ್ರೆ ಹಾಕ್ಬೋದು. 1 ತೊಲಿ ಬಂಗಾರ ಬಿದ್ದಿತ್ತಂದ್ರೆ ಇದನ್ನ ಓದ್ಕೊಂಡು ಹೋಗ್ತಾರೆ, ತಂದು ಏನ್ ಕೊಡ್ತಾರ?
ನಾನ್ ಮಾಡ್ದಾರ ಹೊಂದ್ಕೊಂಡು ಹೋಗ್ತಾರೆ, ನಾನ್ ಮಾಡ್ದಾರ ಕಿರಿತಕ್ಕಂದ್ರು ಎಷ್ಟು ಮಾಡ್ದಾರ ತಗೊಂಡ್ ಹೋಗ್ತಾರೆ ನೋಡ್ತೀವಲ್ಲ ನಾವು. ಮಠ ಎಲ್ಲ ಬರೆಯವಾಗಿದ್ದವು ಬರ್ತೈತೆ, ದಿನ ಮಣ್ಣಾಗಿರ್ತಾರ, ಮಣ್ಣದ ಹೊಡ್ಕೊಂಡು ಹೋಗ್ತಾರಲ್ಲ. ಏನೋ ₹1 ₹2 ಬಿದ್ದಿತ್ತು ಅಂತೇಳಿ ಅದು ಚಲೋ ಅನ್ನಿಸ್ಕೊಂಡು ಸಲುವಾಗಿ ಕೊಡ್ತಾರೆ. ಮಾತ್ರ ಪರೋಕ್ಷ ಸಿಕ್ಕಿತ್ತು ತಂದು ಕೊಡ್ತಾನಂತೆ. ಒಂದು ಬಣ್ಣ ಸಿಕ್ಕಿತ್ತಂದ್ರೆ ಅಕ್ಷರಗಳಿಲ್ಲ, ಅದು ಅಕ್ಷರಗಳಿಲ್ಲ, ಬುದ್ಧಿ ಭ್ರಷ್ಟ ಆಯ್ತು. ಹೋಗಿಬಿಟ್ಟ. ಎದಕ್ರಿ? ಅರಣ್ಯಕ್ಕ ಶಿಕಾರಿ ಆಡ್ಲಿಕ್ಕೆ ಹೋದ. ಶಿಕಾರಿ ಆಡಕ್ಕೆ ಹೋದ, ಶಿಕಾರಿ ಸಿಗಲಿಲ್ಲ, ಬಹಳ ದಣವಾಯಿತು. ಋಷ್ಯಾಶ್ರಮಕ್ಕೆ ಬಂದ. ಶಮಿಕ ಋಷಿ ಅಂತ ಕರೀತಾರೆ. ನಾನು ರಾಜ ಬಂದಿದ್ದೇನೆ ಅಂತ ಹೇಳಿದ. ಅವ ಸಮಾಧಿಸ್ಥನಾಗಿದ್ದ. ಯಾರು? ಋಷಿ ಸಮಾಧಿಸ್ಥನಾಗಿದ್ದ. ನಾ ಬಂದ್ರು ನನಗೆ ಆಧಾರ ಸತ್ಕಾರ ಮಾಡಲ್ಲ ಅಂತೇಳಿ ಒಳಗೆ ಶಿಟ್ಟು ಬಂದ. ಶಿಟ್ಟು ಮಾಡ್ಕೊಬಾರ್ದು, ಬುದ್ಧಿ ಭ್ರಷ್ಟ ಆಗೈತಿ. ಹಿಂಗಾಗಿ ಹೊಳೆ ಹೊಡೆದ. ಅಲ್ಲಿ ಹಾವು ಬಿದ್ದಿತ್ತು, ಸತ್ತಿಲ್ಲದು, ಸತ್ತಾಗ ಬಿದ್ದಿತ್ತು. ಅದು ತಕ್ಷಕ. ಅದೇನಿತ್ತು? ತಕ್ಷಕ ಅಂತ ಕರೀತಾರೆ. ತಂದು ಕೊಳ ಹಾಕಿ ಹೋಗ್ಬಿಟ್ಟು ನಾ ಬಂದ್ರು ಸಹಿತ ನೀನು ನನಗೆ ಮಾನ ಸನ್ಮಾನ ಮಾಡಿಲ್ಲ ಅಂದಾಗ ನೀನು ಹಾಕಿ ಹೋಗ್ಬಿಡು. ಇಷ್ಟು ಹಾಕಿ ಹೋಗುವಾಗ ಅವ್ರ ಮಗ ಬಂದ, ಋಷಿ ಮಗ. ನಮ್ಮ ಅಪ್ಪನಿಗೆ ಅಪಮಾನ ಮಾಡಿದ್ದಾನಲ್ಲ. ಯಾರು? ಬಡ ಬಡ ಶಾಪ್ ಕೊಟ್ಬಿಟ್ಟ. ಯಾರು ಈ ಹಾವು ಹಾಕ್ಯಾರ, ಈ ಹಾವು ಕಡಿದು 7 ದಿನದಾಗ ಅವ ಸಾಯಬೇಕು. ಎಚ್ಚರಾದ ಋಷಿಗಳು ಏನ್ ಮಾಡಿದಪ್ಪ, ಹಿಂಗಾಗೈತೆ, ಶಾಪ್ ಕೊಟ್ಟಿದೆ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳ್ತಿದ್ದಾರ, ಇದು ನಮ್ಮ ಧರ್ಮ ಅಲ್ಲ. ಯಾವುದು? ಹಾಕಲಿ, ನಂದು ತಪ್ಪೈತಿ. ರಾಜ ಪ್ರತ್ಯಕ್ಷ ದೇವರು, ಅವಾಗ ಏನ್ ಮಾಡ್ಬೇಕಾಯ್ತು? ನಾವು ಆಧಾರ ಆತಿಥ್ಯ ಮಾಡಬೇಕಾಗಿತ್ತು. ಮಾಡಿಲ್ಲ, ನಮ್ ತಪ್ಪೈತಪ್ಪ, ನಾವು ಕೊಡಬಾರ್ದಾಗಿತ್ತು. ಕೊಟ್ಬಿಟ್ಟೈತಿ, ಮುಗಿದು ಹೋಯ್ತು. ಮಹಾತ್ಮ ಮಾತು ಹಿಂದಿರ್ತಾವಂತ. ಅದಕ್ಕ ಹಸ್ತಿ ದಂತವತ್ತು ಅಂತ ಹೇಳಿದ್ದಾರೆ ಶಾಸ್ತ್ರಗಳು. ಮಹಾತ್ಮರ ಮಾತು ಹೆಂಗಿರ್ತಾವು? ಹಸ್ತಿ ದಂತವತ್ತು ಅಂತ ಹೇಳ್ತಾರೆ. ನಮ್ಮ ಹಲ್ಲು ಬರ್ತಾವು, ಬೀಳ್ತಾವು, ಮತ್ತೆ ಬರ್ತಾವು. ಯಾರು? ಮನುಷ್ಯನ ಹಲ್ಲು ಏನ್ ಮಾಡ್ತಾವು? ಬರ್ತಾವ, ಬೀಳ್ತಾವ, ಮತ್ತೆ ಬರ್ತಾವು. ಸಣ್ಣ ಹುಡುಗರ ಹಲ್ಲು ಬಿದ್ದು ಅಂತಂದ್ರೆ ಅವ್ರ ಗ್ಯಾರಂಟಿ ಗುರ್ತೈತಿ, ನಮಗೂ ಗುರ್ತಿರ್ತೈತಿ. ಏನಂತ? ಹಲ್ಲು ಬೀಳ್ತಾವ ಅಂತೇಳಿ. ಆದ ಆನೆಯದಂತ ಹಂಗಲ್ಲ. ಆನೆಯದಂತೂ ಏನು ಹಲ್ಲು ಬಾರಿ ಹೋಗ್ತಾವಲ್ಲ, ದಂತದು ದಂತಿ ಅಂತ ಆನೆಗೆ. ಆ ಆನೆ ಪಾರಿ ಬಂತು ಅಂತಂದ್ರೆ ನಾವು ಬಾರಿ ಬೀಳಾಗಿಲ್ಲ. ನಾವು ಬರ್ತಾವು, ಮತ್ತ ಬೀಳ್ತಾವು, ಮತ್ತ ಬರ್ತಾವು, ಮತ್ತ ಬೀಳ್ತಾವ. ಗೊತ್ತಾಗತ್ತೆ? ಬಂದ್ವ ಬಿದ್ವ, ಮತ್ತ ಬಂದ್ವ, ಮತ್ತ ಬೀಳ್ತಾವ. ಮತ್ತ ಇನ್ನೊಂದು ಬಂದು ಬರಂಗಿಲ್ಲ. ಆದ್ರ ಆನೆಯ ದಂತಿ ಅನ್ನೋದವಲ್ಲ, ಒಮ್ಮೆ ಬಂದು ಅಂತಂದ್ರೆ ಅವು ತನ್ನ ಪ್ರಾಣ ಜೊತೆಗೆ ಹೋಗ್ಬೇಕು. ಮಳೆ ಬರಂಗಲೇ ಇಲ್ಲವು. ಮಹಾತ್ಮರ ಮಾತು ಹೇಗಿರ್ತಾವ ಅಂದ್ರೆ ಹಸ್ತಿ ದಂತವತ್ತು ಅಂತ ಕೊಟ್ಟಿದ್ದಾರೆ ಶಾಸ್ತ್ರ. ಅವು ಬಂದಿದ್ದು ಮತ್ತೆ ಎಂದೆಂದು ಹೋಗಂಗಿಲ್ಲ, ಪ್ರಾಣದ ಜೊತೆಗೆ ಹೋಗ್ತಾವ ಅಂತ ಶಾಸ್ತ್ರ. ಹಾಗೆ ಮಹಾತ್ಮ ಮಾತು ಬಂದು ಅಂತ ಹೊಳೆ ಅವು ಹೋಗಂಗಿಲ್ಲ. ಮಹಾತ್ಮ ಋಷಿ ಕೊಟ್ಬಿಟ್ಟ ಅವ್ರ ಮಗ. ಅವ್ರು ಹೇಳಿದ ತಂದೆಯವರು 7 ದಿನ ಅವಧಿ ಕೊಟ್ಟಿಲ್ಲ. ಅವ್ರು ಹೋಗಿ ತಿಳಿಸೋನಿಗೆ. ಯಾರಿಗೆ? ಪರೀಕ್ಷಿತರಿಗೆ ಹೇಳಿ. ನಾವು ನೀವು ಅಚಾನಿಕ ಮಾಡಿದ್ದೇವೆ, ನಾವು ಅಚಾನಿಕವಾಗಿ ಶಾಪ ಕೊಟ್ಟಿದ್ದೇವೆ, ಕೊಡಬಾರ್ದಾಗಿತ್ತು. ಅದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಂಡು ಅಂತ ಹೇಳಿದ ಮ್ಯಾಗ ಗಬರಾಶಿ ಬಿಟ್ಟ. ಯಾರು? ಪರೀಕ್ಷಿತ ರಾಜ 7 ದಿನದಾಗ ಸಾವು ಅಂದ್ರೆ ಅಕಸ್ಮಾತ್ ನಾನೇ ವೇಕಿ ಮ್ಯಾಗ 7 ದಿನ ನೀವು ಹೊಕ್ಕಿ ಮಗ ಅಂದ್ಬಿಟ್ರ ನಿದ್ರೆ ಹತ್ತಂಗಿಲ್ಲ. ಯಾರಿಗೆ ಏನಾಗಂಗಿಲ್ಲ, ನಿದ್ರೆ ಹತ್ತಂಗಿಲ್ಲ. ಭಯ ದೊಡ್ಡ ಭಯ ಯಾವ್ದಪ್ಪ ಅಂತಂದ್ರೆ ಇದ ಒಂದು ಭಯ. ಯಾವುದು? ಯಾವ್ದಕ್ಕೂ ಹೆದರಂಗಿಲ್ಲ, ಅದಕ್ಕೆ ಹೆದರಬೇಕು. ಅದಕ್ಕ ನಾವು ಮರಣದ ಭಯ ನಮ್ಗೆ ದೊಡ್ಡದೈತಿಲ್ಲ, ಆ ಭಯ ಬರಬಾರದು ಅಂತಂದ್ರೆ ವ್ಯವಸ್ಥೆ ಏನ್ ಮಾಡ್ಕೋಬೇಕಂದ್ರ ಒಂದು ಭಗವಂತನ ಶರಣಾಗತಿ, ಮತ್ತೊಂದು ಜ್ಞಾನ. 7 ದಿನದೊಳಗೆ ಮರಣ ಅಂತ ಹೇಳಿದಕ್ಕೆ ಎಲ್ಲ ಕಡೆ ಅಡ್ಡಾಡಿದವು. ಯಾರು? ಪರೀಕ್ಷಿತ ರಾಜ ಎಲ್ಲ ಕಡೆ ಅಡ್ಡಾಡಿದ್ರು. ಎಲ್ಲ ಋಷಿಗಳು ಬಿಟ್ಟು ಯಾರು ಏನೇ ಮಾಡಿದ್ರು ನಮಗೆ 7 ಇನ್ನೊಂದು ವರ್ಷ ಅವಧಿ ಕೂಡ ನಾವು ಮಾಡ್ತೇವೆ ಅಂತ ಹೇಳಿದ್ರು. 7 ದಿನದಾಗ ನಮ್ಮಿಂದ ಸಾಧ್ಯ ಇಲ್ಲ.
ಮಂತ್ರವಾದಿಗಳನ್ನು ಕಲಿಸಿದ್ರು. ಯಾರನ್ನ? ಮಂತ್ರವಾದಿಗಳನ್ನು ಕಲಿಸಿದ್ರು. ನಮಗ ಅವಾಗ ಎಷ್ಟೊಂದು ಮಂತ್ರದ ಮಹತ್ವ ಐತೆ ಅನ್ನೋದು ಮಹಾಭಾರತಗಳು ಕೊಟ್ಟಿದ್ದಾರೆ. ಅದನ್ನು ಅವಾಗ ಹಾವು ಕಡಿತದ್ದು ಬೇಕಾದಂತ ವಿಷಸರ್ಪ ಐತಂದ್ರು ಕಡಿದ್ರು ಸಹಿತ ಅದನ್ನ ಕಡಿದಿದ್ದನ್ನು ವಿಷವನ್ನು ಇಳಿಸುವಂತ ಮಂತ್ರಗಳು ಇವು. ಅದು ಎಂತ ಪ್ರಜ್ಞೆ ತಪ್ಪೈತಂದ್ರು ಇಲ್ಲೊಂದು ನರ ಹಿಡಿದ್ರೆ ಅಳಿಗಾಡಬೇಕು. ಇಲ್ಲೊಂದು ಏನು ಕೂತ ಅಳಿಗಾಡ್ತಿತ್ತಂದ್ರು ಮಂತ್ರ ಹಾಕಿದ್ರ ಇಳಿಸುವಂತ ಶಕ್ತಿ ಇದೆ. ಮಂತ್ರವಾದಿಗಳು ಕಲಿಸಿದ್ರು. ಒಬ್ಬ ಮಂತ್ರವಾದಿ ಬಂದ, ಅವಾಗ ಇಷ್ಟು ರೊಕ್ಕ ಕೊಡ್ತೀವಿ ಅಂತ ಬಂದ್ರು. ಅವಾಗ ಘೋಷಣೆ ಮಾಡಿದ್ರು. ಯಾರಿಗೆ? ಮಾನವತ ಸ್ಪಷ್ಟತೆ ಐತದು. ತಕ್ಷಕನು ಅವಾಗ ತಕ್ಷಕ ಒಂದು ಸಿಟ್ಟು ಅವನಿಗೆ, ಹಾವಿಗೆ. ತಕ್ಷಕನು ಅಂತ ಹಾವಿನ ಹೆಡ್ ವಾಸ್ ಹೆಸರು, ಅವನು ಪ್ರಧಾನ ವ್ಯಕ್ತಿ ಹೆಸರು. ಅವಾಗ ಇವ್ರಿಗೆ ಯಾಕೆ ಜಗಳ ಅಂತ ಹೇಳಿದ್ರೆ ಅರ್ಜುನ ಅವ್ರು ಬಂದಿದ್ದ. ಪಾಂಡವನ ದಹನದೊಳಗೆ ಅವನು ನಾಶ ಮಾಡಿದ್ದ. ಅವಾಗಲಿಂದ ಈ ಪಾಂಡವರು ಕೊಲ್ಲಬೇಕು ಅರ್ಜುನ ಕೊಲ್ಲಬೇಕು ಅನ್ನುವಂತ ಸಿಟ್ಟರು. ಪಾಂಡವನ ಕೊಲ್ಲಕ್ಕಾಗಲಿಲ್ಲಲ್ಲ, ಅರ್ಜುನ ಕೊಲ್ಲಕ್ಕಾಗಲಿಲ್ಲಲ್ಲ ನಮ್ಮ ಜೀವನದೊಳಗ, ಅವ್ರ ಮಗನಾದ್ರೂ ಕೂಡ ಕಚ್ಚಬೇಕು ಅನ್ನೋದು ಅವನ ಸಿಟ್ಟು. ಇವ್ರು ಯಾವಾಗ ಮಂತ್ರವಾದಿಗೆ ದುಡ್ಡು ಕೊಟ್ಟು ಬಂದ್ರು, ಪರೀಕ್ಷಿತ ಕಳಿಸಿದ ಕರ್ಕೊಂಬರಕತ್ತಿದ್ದ, ಬಾ ಅಂತ ಹೇಳಿದ. ಅವ ಬರಕತ್ತಿದ್ದ, ಇವ ಬಂದ ಅಪೋಸಿಟ್. ಯಾರು? ತಕ್ಷಕ ಹಾವು. ಎಲ್ಲಿ ಹೊಂಟೆ ಅಂತ ಹೇಳಿದವ. ಈಗ ಪರೀಕ್ಷಿತಾಗ ಹಾವು ಕಡಿತಿದ್ದಂತ, ಆ ಬೇಕಾದಂತ ಹಾವು ಇರಲಿ, ಅದು ನಾನು ವಿಷ ಇಳಿಸುವಂತ ಶಕ್ತಿ ನನಗೈತಿ ಅಂತ ಹೇಳಿದ. ಅವಾಗ ಎಲ್ಲ ಬೇಕಾದಾಗಿಲ್ಲ ಅಂತ ಹೇಳಿ, ಬೇಕಾದಷ್ಟು ಇರಲಿ, ಬೇಕಾದಂತ ಹಾವು ಕಡಿ, ಅದನ್ನು ಇಳಿಸುವಂತ ಶಕ್ತಿ, ನಿನ್ನ ಸಾಮರ್ಥ್ಯ ಇಳಿಸುವಂತ ಶಕ್ತಿ ಐತೆ ನನಗೆ ಗೊತ್ತು ಅಂತ ಹೇಳ್ತಾನ ತಕ್ಷಕ. ನೀ ಏನ್ ಮಾಡ್ತಾ ಹೇಳೋ, ನೀ ಹೇಳಿದ್ದನ್ನ ಮಾಡಿ ತೋರಿಸ್ತಾನೆ. ಹಂಗ ದೊಡ್ಡ ಆಲಂಬರ ಇತ್ತಂತ. ಈ ಆಲಂಬರ ಕಚ್ಚು ನೋಡೋಣ ಅಂತ ಹೇಳಿದವು. ಅವ ತಕ್ಷಕ ಕಚ್ಚಿದ. ಅವ ಹೇಳಿದ, ಬೇಕಾದಂತ ವಿಷಯ ನಾ ಇಳಿಸ್ತೇನೆ ಅಂತ. ನಾ ಪ್ರಾಕ್ಟಿಕಲ್ ನೋಡ್ಬೇಕಲ್ಲ ಅಂತ. ಬೇಕಾದಂತ ಆ ವ್ಯಕ್ತಿಯನ್ನು ಕಚ್ಚು ನಾ ಬದುಕಿಸ್ತೇನೆ. ಮಂತ್ರವಾದಿ ಹೇಳ್ತಿದ್ದಾನ, ನೋಡ್ಬೇಕಲ್ಲ ಇದು ಕಚ್ಚು, ನಾ ಹೆಂಗ್ ಬದುಕಿಸ್ತೇನೆ ಅಂತ ಹೇಳಿದವ. ಆ ತಕ್ಷಕ ದೊಡ್ಡ ಆಲಂಬರವನ್ನು ಕಚ್ಚಿದೆ. ಇಲ್ಲ ಕ್ಷಣ ಹೊತ್ತಿನೊಳಗೆ ಎಲ್ಲ ಸುಟ್ಟು ಭಸ್ಮ ಆಯ್ತು. ಆಲದ ಮರ ಭಸ್ಮ ಬಂತು. ಮಂತ್ರದೊಳಗೆ ಎಂತ ಶಕ್ತಿ ಐತೆ ಅನ್ನೋದು ಹೇಳ್ಬೇಕಲ್ಲ. ಮಂತ್ರ ಮಹಿಮೆ ಹಿಂದಿನ ಯುಗ ಹೆಂಗಿತ್ತು, ಮಂತ್ರ ಪ್ರಧಾನ ಇತ್ತು. ಅವಾಗ ಅದು ಕಚ್ಚಿದೊಳಗಿನ ಸುಟ್ಟು ಬಿಡುತ್ತೆ, ಇದೆಲ್ಲ ಸುಟ್ಟು ನೆಲಕ್ಕೆ ಬಿತ್ತು. ಆಮ್ಯಾಗ ಇವ ಮಂತ್ರವಾದಿ ಅದಕ್ಕೆ ಮಂತ್ರ ಹಾಕ್ಬೇಕಂದ್ರೆ ಮೊದಲು ಹೆಂಗಿತ್ತು ಹಂಗಾಯ್ತು. ಅದ್ರಾಗ ಇನ್ನೂ ಕೊಟ್ಟಿದ್ದಾರ. ಅದ್ರಾಗ ಒಬ್ಬ ಗಿಡ ಕಡೆ ಕಟ್ಟಿದ್ನಂತ. ಎದ್ರಾಗ ಆಲದ ಮರದಾಗ ಒಬ್ಬ ಗಿಡ ಕಡೆ ಕಟ್ಟಿದ್ದಂತ. ಅವನು ಸುಟ್ಟು ಹೋಗಿದ್ದ. ಆ ಪಡ್ಡಿ ಸುಟ್ಟಿತ್ತು. ಹಾವು ಕಚ್ಚುತ್ತೇನ ಅದು ನೀವು ಮೊದಲ ಮಂತ್ರ ಹಾಕ್ಬಿಟ್ಟು ಅದು ಹ್ಯಾಂಗ ಇದ್ದಿದ್ದು, ಆ ವ್ಯಕ್ತಿ ಸಮೇತವಾಗಿ ಹ್ಯಾಂಗ ನಿಂತಿದ್ದು ಹಂಗ ಹೇಳ್ತಾನ. ಅವಾಗ ಬಹಳ ವಿಚಿತ್ರ ಅನಿಸ್ತು ಯಾರಿಗೆ? ತಕ್ಷಕನಿಗೆ. ಅವ ಎಷ್ಟು ಕೊಡ್ತೀನಿ ಅಂದ ರೊಕ್ಕ ನಿನಗ? ತಕ್ಷಕ ಹೇಳ್ತಾನ, ಧರ್ಮೇಜಯ ರಾಜ ಎಷ್ಟು ಕೊಡ್ತೀನಿ ಅಂತ ಹೇಳಿ ನಿನಗ? ಯಾರು? ಪರೀಕ್ಷಿತ ರಾಜ. ಅದ್ರ ಡಬಲ್ ರೊಕ್ಕ ಕೊಡ್ತಿತ್ತು. ನನಗೆ ಡಬಲ್ ರೊಕ್ಕ ಕೊಡ್ತಾನಂತ ಬಿಟ್ಕೊಬಿಟ್ಟವ. ಇದನ್ನು ಬಂದು ಆ ಗಿಡದಾಗ ಸುಟ್ಟಿದ್ನಲ್ಲ, ಆ ವ್ಯಕ್ತಿ ಜೀವಂತ ಹೊಳ್ಳಿಯಾಗಿದ್ದ. ಅವ ಬಂದು ಇವ್ರು ಹೇಳ್ತಾನೆ, ಯಾರಿಗೆ? ಪರೀಕ್ಷಿತ ರಾಜನಿಗೆ. ಅಂತೂ ಎಂತ ಹಾವು ಬಂದ್ರು ಸಹಿತ ನನ್ನ ಕಡಿತೈತಿ. ಇನ್ನ ಅವನು ಬಾಯಿ ಹೋದ್ರು ಅಂತಂದ್ರ ನನಗೆ ಯಾರು ಗತಿ ಇಲ್ಲ ಅಂತ ಗೊತ್ತಾದ ಮ್ಯಾಗ ಹುಡುಕಾಡಕತ್ತ. ಯಾರಿಂದ ನನಗೆ ಮರಣ ಭಯ ಹೋಗುತ್ತೆ, ಯಾರಿಂದ ನನಗೆ ಮರಣ ಭಯ ಹೋಗುತ್ತೆ ಅಂತ ಸಂಚಾರ ಮಾಡ್ತಾ ಎಲ್ಲ ಋಷಿಗಳು ನಿರಾಕರಣ ಮಾಡಿದ ಮೇಲೆ ಅವ್ರು ಹೇಳಿದ್ರು, ಇವ್ರು ಬಿಟ್ಟು ಯಾರಿಗೆ ಆಗುವುದಿಲ್ಲ. ಯಾರಿಗೆ? ಶುಕದೇವನನ್ನು ಬಿಟ್ಟು ಮತ್ತೊಬ್ಬರಿಂದ ಇದು ಸಾಧ್ಯವಿಲ್ಲ. ಶರಣಾಗತನಾದ ಶುಕದೇವನಿಗೆ ಯಾರು? ಪರೀಕ್ಷಿತ ರಾಜ. ಅವರು ಉಪದೇಶ ಮಾಡಿದರು. ಭಾಗವತ ಉಪದೇಶ ಅಂದ್ರೆ ಏನು? ಭಾಗವತ ಉಪದೇಶ, ಶ್ರೀಮದ್ ಭಾಗವತ ಅದ್ಭುತ ಗ್ರಂಥದ್ದು. ಯಾವುದು? ನಮ್ಮ ಕರ್ನಾಟಕದೊಳಗೆ ಕಡಿಮೆ, ಉತ್ತರ ಭಾರತದೊಳಗ ಶ್ರೀಮದ್ ಭಾಗವತ ಸಪ್ತಾಹ, ಗೀತಾ ಜ್ಞಾನ ಯಜ್ಞ, ಶ್ರೀಮದ್ ಭಾಗವತ ಸಪ್ತಾಹ 7 ದಿನ ಇರ್ತಾವ. ಆಮ್ಯಾಗ ಗೀತಾ ಜ್ಞಾನ ಯಜ್ಞ
ಮಹಾಭಾರತ ಪ್ರವಚನ, ರಾಮಾಯಣ ಪ್ರವಚನ, ನಾಲ್ಕೇ ಅದು ಬಹಳ ಪ್ರಧಾನ. ಗೀತಾ, ಭಗವದ್ಗೀತಾ, ರಾಮಾಯಣ, ಭಾಗವತ. ಮಹಾಭಾರತ ಕಡಿಮೆ ಹಂಚೋದು, ಯಾಕಂದ್ರೆ ಮುಗಿದಂಥದ್ದು ದೊಡ್ಡದಂದ್ರೆ. ಹೀಗೆ ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ಕಂಡಂತ ಒಂದು ವ್ಯವಸ್ಥೆ. ಅವಾಗ ಅವರು ಉಪದೇಶ ಮಾಡಿ 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 7 ದಿನ ಕೇಳಿದ. ಯಾರು? ಅಭಯತ್ವ ಶಕ್ತಿ ಅವನಿಗೆ. ಏನಾಯ್ತು? ಅಭಯತ್ವ ಶಕ್ತಿ. ಎದರದು? ನನಗೆ ಮರಣ ಇಲ್ಲ. ಅದಕ್ಕೆ ಒಂದು ಶ್ಲೋಕ ಬಂದೈತಿ ಭಾಗವತೊಳಗೆ, ಅದನ್ನೇ ಪಟ್ಟಿದ್ದಾರೆ ನೋಡಿ ಶಾಸ್ತ್ರದೊಳಗೆ. ಭಗವನ್ ತಕ್ಷಕಾದಿಭ್ಯೋ ಮೃತ್ಯುಭ್ಯೋ ನ ವಿವೇಮ್ಯಹಂ. ಹೇ ಭಗವಂತ, ನಾನು ಈ ಹಾವು ಮೊದಲಾದಗಳಿಂದ, ತಕ್ಷಕಂದ್ರೆ ಏಕವಚನ ಆಗುತ್ತದೆ. ತಕ್ಷಕಾದಿಭ್ಯ, ಈ ಹಾವು ಮೊದಲಾದವುಗಳಿಂದ ನಮ್ಗೆ ಹೆದರಿಕೆ ಇತ್ತಿಲ್ಲ. ನಾನು ಸಾಯಂಗಿಲ್ಲ ಅಂತ ಜನ ಶಾಸ್ತ್ರ ಕೇಳ್ತೀವಿ. ಒಂದಿಟ್ಟು ಏನಾದ್ರು ಸ್ವೀಟ್ ಹೆಚ್ಚಿಗೆ ಆಗ್ಬಿಟ್ರೆ ಯಪ್ಪ ಶುಗರ್, ಯಾಕೆ ತಿನ್ನಿ ಅಂದ್ರ ಹೆಚ್ಚಿಗೆ ಆಗ್ತೈತೆ. ಹೆಚ್ಚಿಗೆ ಆಯ್ತಂದ್ರೆ ಇದು ಯಾರು ಸಾಯ್ತಲ್ಲ? ದೇಹ ಸಾಯ್ತೈತೆ ಅನ್ನಂಗಿಲ್ಲ. ಯಾರು ಸಾಯ್ತಲ್ಲ? ನಾನ್ ಸಾಯ್ತೈತೆ. ಇದು ಬಹಳ ಭಯತ್ವ ಎಲ್ಲರಿಗೂ ತುಂಬಿಬಿಟ್ಟೈತೆ. ಇದು ಒಂದು ಗಟ್ಟಿ ಮಾಡ್ರಿ, ಇದು ಯಾರಿಗೆ ಬಿಡಂಗಿಲ್ಲ. ಇದು ಯಾವುದು? ಅದಕ್ಕೆ ಗೀತೆಯೊಳಗ ಭಗವಂತ ಹಿಂದಿನ ಅಧ್ಯಾಯದೊಳಗ ಅವಿನಾಶಿ ತು ತದ್ವಿತ್ ಶಬ್ದ ಹೇಳಿಟ್ಟಲ್ಲ. ಅವಿನಾಶಿ ತು ತದ್ವಿತ್. ನೀನು ತು ಬಂತು, ತು ಅಂದ್ರೆ ನೀನು ಹೆಂಗಿದ್ದಿ? ಅವಿನಾಶಿ. ಅವಿನಾಶಿಯಾಗಿದ್ದೀಯ. ನಿನಗೇನಿಲ್ಲ? ನಾಶನೇ ಇಲ್ಲ. ನಮ್ಗೆ ಬರ್ಬೇಕಲ್ಲ ಅದು, ಆ ಭಾವನೆ ಬರ್ಬೇಕಲ್ಲ, ಗಟ್ಟಿ ಆಗ್ಬೇಕಲ್ಲ. ಇದಕ್ಕ ಹಿಂಗ ಗಟ್ಟಿ ನಾ ಎಂದೂ ಸಾಯಂಗಿಲ್ಲ, ಹುಟ್ಟೆ ಇಲ್ಲದ್ಮ್ಯಾಗ ಸಾವೇ ಇಲ್ಲ ಅನ್ನುವಂಥ ದೃಢ ಜ್ಞಾನ ನಮಗ ಬರುವುದರಿಂದ ಅಂತ ಕೇಳಿದ್ರೆ ಜ್ಞಾನದಿಂದ ಅವಾಗ ಮಾತ್ರ ಏನ್ ಬರ್ತೈತೆ ಅಂದ್ರೆ ನಿರ್ಭಯತ್ವ ಬರುತ್ತಾ, ಅಭಯತ್ವ ಸಿದ್ಧಿ ಆಗುತ್ತಾ. ಇದ್ರ ಮ್ಯಾಗ ಮೋಹ ಇಟ್ಕೊಂಡು ನಾವು ಬೇಕಾದಷ್ಟು ಶಾಸ್ತ್ರ ಕೇಳಿದ್ವಿ ಅಂದ್ರ ಮತ್ತೆ ಬಂದ ಬಿಡ್ತೈತೆ. ಅಭಯತ್ವ ಸಿದ್ಧಿಸುವುದೇ ಇಲ್ಲ. ಇದು ಬಹಳ ನಾನು ಇಟ್ಕೊಂಡು ಹೇಳ್ತೇನೆ. ನಾವು ಬೇಕಾದಷ್ಟು ಶಾಸ್ತ್ರ ಕೇಳಿದ್ರು ಸಹಿತ ಒಂದಿಷ್ಟು ಮರಣದ ಕಂಜಿದೀಪ, ಒಂದಿಷ್ಟು ಯಾಕೆ ಮರಣದ ಭಯ ಬಂತಂದ್ರೆ ನಮ್ಗೆ ಸಿಕ್ಕಿಲ್ಲ. ಮರಣ ಇನ್ನು ನಮ್ಗೆ ಅಭಯತ್ವ ಬಂದಿಲ್ಲ. ಎರಡೇ ನಮ್ಗೆ ಅಭಯತ್ವ ಬರಬೇಕು ಅಂತಂದ್ರೆ ಒಂದು ಭಗವಂತನಿಗೆ ಶರಣಾಗತಿ, ಎರಡನೇದ್ದು ಜ್ಞಾನ. ಜ್ಞಾನ ಅಂದ್ರೆ ಏನು? ದೇಹ ನಾನಲ್ಲ, ದೇಹ ನಾನಲ್ಲ ಅನ್ನೋದು ಗಟ್ಟಿ ಆಯ್ತು ಅಂತಂದ್ರೆ ನಮ್ಗೇನ್ ಬರ್ತೈತಿ? ಅವ್ರು ಬಸವಣ್ಣ ಹೇಳ್ಬಿಟ್ರು, ನಾಳೆ ಒಪ್ಪುವುದು ನಮಗೆ ಅಭಯತ್ವ ಅಂತಾರೆ. ನಾಳೆ ಒಪ್ಪುವುದು ನಮಗೆ ಹಿಂದೆ ಬರಲಿ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಐತೆ ಅಂತ ಹೇಳಿರಲ್ಲ, ಈಗ ಬರಲಿ. ಹಿಂದೆ ಬಪ್ಪುವುದು ನಮಗೆ ಹೀಗೆ ಬರಲಿ. ಇದಕ್ಕಾರಂಜುವರು, ಇದಕ್ಕಾರಳತುವರು, ಕೂಡಲ ಸಂಗಮ ದೇವರು ಬರೆದ ಬರಹ ಹರಿಬ್ರಹ್ಮಾದಿಗಳಿಗೂ ಅಳಿಕೆಶರು ಅಳವಲ್ಲ. ಆ ಭಗವಂತ ಒಂದು ವ್ಯವಸ್ಥೆ ಐತಿ. ಇದಕ್ಕ ಇಷ್ಟು ಆಯುಷ್ಯ ಕೊಟ್ಬಿಟ್ಟಿದ್ದಾನ. ಎದಕ್ಕ? ಶರೀರಕ್ಕೆ. ಅದು ಹೊಟ್ಯಾಗ 5 ತಿಂಗಳಿಗೆ ಚಲೋ ಆಗತ್ತೆ ಗಡಿಯಾರ. ಯಾವ್ದು? ಹೊಟ್ಯಾಗ. ಇದು ಹೊಟ್ಯಾಗ ಇತ್ತಿಲ್ಲ. ಯಾವುದು? ಈ ಶರೀರ. ಎಲ್ಲರ ಶರೀರ ಇದ್ವು ಹೊಟ್ಯಾಗಿದ್ದಾಗ 5ನೇ ತಿಂಗಳಿಗೆ ಚಲೋ ಆಗೈತಿ. ಏನು? ಗಡಿಯಾರ. ಟಪ್ ಟಪ್ ಟಪ್. ಅದಕ್ಕೇನಂತಾರೆ? ಹಾರ್ಟ್ ಬೀಟ್, ಶ್ವಾಸೋಚ್ಛ್ವಾಸ. ಮತ್ತ ಇದು ಹಿಡ್ಕೊಂಡು ನೋಡ್ರಿ, ಚಲೋ ಶಬ್ದ ಗೊತ್ತಾಗತ್ತಿಲ್ಲ. ಅದಕ್ಕೆ ಹಿಡ್ಕೊಂಡ್ರೆ ಡಾಕ್ಟರ್ ಟಪ್ 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 ಹೊಡಿತೈತಲ್ಲ. ಟೆಲಿಸ್ಕೋಪ್ ಹೋಗಿ ಇಟ್ಕೊಂಡು ನೋಡಿ ಗೊತ್ತಾಗತ್ತೆ ಹ್ಯಾಂಗ್ ಹೊಡ್ಕೊಂತ ಇದ್ದೇವೆ. ಅದು ಗಡಿಯಾರ ಯಾವಾಗ ಚಲೋ ಆಕೈತಿ? 5ನೇ ತಿಂಗಳು ಪ್ರಾರಂಭ ಆಗಿ ಒಮ್ಮೆ ನಿಲ್ಲಂಗಿಲ್ಲ. ಅದು ಒಮ್ಮೆ ನಿಲ್ಲಂಗಿಲ್ಲ. ಒಮ್ಮೆ ನಿಂತಂದ್ರೆ ಒಳ್ಳೆದ ರಿಪೇರಿ ಮಾಡಕ್ ಲಾಸ್ಟ್ ಅದು ಒಂದು ಪ್ರಾರಂಭ ಆಕೈತೆ,
ಒಮ್ಮೆ ನಿಂತು ಬಿಡುತ್ತಂದ್ರೆ ಏನೂ ಮಾಡಕ್ ಬರಲ್ಲ. ಯಾವ 4 ಮಂದಿ ಡಾಕ್ಟರ್ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಅವನಿಸಿಗಾಗಿದ್ರು ಯಾರಿಗೆ ಅದು ವ್ಯವಸ್ಥೆ. ಅದು ಯಾವಾಗಲಾಗಲಿ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪುದು ನಮಗೆ ಹೀಗೆ ಬರಲಿ, ಇದಕ್ಕಾರೋ ಅಳಕೋ ಅದು ಬರೆದು ಬಿಟ್ಟಾನ. ಇಷ್ಟೇ ಟೈಮಕ್ಕ ಇಷ್ಟೇ ಇದಕ್ಕ ಇದು ಚಲೋ ಆಗೈತೆ, ಇಷ್ಟಕ್ಕಿದು ನಿಲ್ಬೇಕು ಮತ್ತದು ನಿಲ್ಲದ ತಾನು ದಿಕ್ಷಸ್ವ ಭಾರತ ಅದ್ರೊಳಗೆ ಏನೈತಿ ಆಗಮ ಪಾಯಿನೋ ನಿತ್ಯ ತಾಂತ ಶಿಕ್ಷಸ್ವ ಭಾರತ ಇವೆಲ್ಲ ಕೌಮಾರಂ ಯೌವನಂ ಜರ ಹೆಂಗ್ ಬರ್ತಾ ಹೋಗ್ತಾವ ಅಂತ ಹೇಳ್ತೀವಿ. ಇದು ನಮ್ಗೆ ಏನ್ ಬೇಕು ಅಭಯತ್ವ ಸಿದ್ಧಶ್ಲೋಕ ಅಂತ ಹೇಳಿದ್ರೆ ನಮ್ಗೆ ಅದಕ್ಕೆ ಅವ್ರು ಹೇಳ್ತಿದ್ದಾನ ಭಗವಂತ ನಿಮ್ಮ ಪ್ರವಚನವನ್ನು ಕೇಳಿದ್ದೇನೆ ನಾನು ಇಲ್ಲಿವರೆಗೆ 7 ದಿನ. ನಾನು ಎದರಿಂದ ಭಯ ಆಗಿತ್ತು ನನಗೆ ಹಾವು ಕಚ್ಚಿ ಸಾಯ್ತೀನಿ ಅಂತ ನನಗೆ ಭಯ ಇದ್ದಿಲ್ಲ, ಅದು ನನಗೆ ಈಗಿಲ್ಲ. ಭಗವನ್ ತಕ್ಷಕಾದಿಭ್ಯೋ ಮೃತ್ಯುಭ್ಯೋ ನ ವಿಧಾಮ್ಯಹಂ. ನಾನು ಈಗ ಆಗಿನಿಂದ ಸಾಯುತ್ತೇನೆ ಅನ್ನುವಂಥ ಭಯವು ಈಗ ನನಗೆ ಇಲ್ಲ. ಭಾಗವತ ಬಂದಿದ್ದು ಅಭಯಂ ಶಬ್ದಕ್ಕೆ ಅರ್ಥ ನಾನು ಗ್ರಂಥಗಳನ್ನು ಹಾಕಿದ್ದೇನೆ ಅಭಯ ಶಬ್ದಕ್ಕೆ. ಯಾಕೆ ಎಲ್ಲ ಸಾಧನಗಳು ಪ್ರಧಾನ ಕೊಟ್ಟಿದ್ದಾರೆ. ಯಾರು 26 ಸಾಧನದೊಳಗೆ ದೈವಿ ಗುಣದೊಳಗೆ ಇದು ಪ್ರಧಾನ. ಯಾವುದು ನಮಗೆ ಬರುದೇ ಭಯ ಮೊದಲ. ನಾವು ಏನಾಗಬೇಕು ನಿರ್ಭಯರಾಗಬೇಕು ಮೊದಲು ನೋಡಿ. ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಅಭಯಂ ದರ್ಶಿತಂ ತ್ವಯ. ನನ್ನಲ್ಲಿ ಏನಾಯ್ತಂದ್ರ ಅಭಯಂ ಏನು ಬ್ರಹ್ಮ ನಿರ್ವಾಣಂ ಪ್ರವಿಷ್ಟ, ನಾನೇ ಬ್ರಹ್ಮ ಇದ್ದೇನೆ ಅನ್ನುವಂಥ ದೃಢ ಜ್ಞಾನ ನನ್ನಲ್ಲಿ ಸಿದ್ಧಿಸಿದೆ. ಯಾವ ಜ್ಞಾನ? ದೇಹ ನಾನಲ್ಲ, ದೇಹಕ್ಕೆ ವಿಲಕ್ಷಣವಾದಂತ ಪರಬ್ರಹ್ಮ ನಾನಿದ್ದೇನೆ ಅನ್ನುವಂಥ ದೃಢ ಜ್ಞಾನ ನನ್ನಲ್ಲಿ ಏನಾಗಿದೆ? ಪ್ರವಿಷ್ಟವಾಗಿದೆ, ನಿಂತಿದೆ. ದೃಢವಾದ ಜ್ಞಾನ ನಮ್ಮ ಹತ್ರ ಆಗಿದೆ ನನ್ನಲ್ಲಿ. ಅದಕ್ಕ ಅನುಜಾನಿಹಿ ಮಾಂ ಬ್ರಹ್ಮನ್ ಮಾಂ ಅನುಜಾನಿಹಿ. ನಾನು ಈ ದೇಹದಿಂದ ಹೊರಡುತ್ತೇನೆ. ಈಗ ನಾ ಏನಾಗ್ತಿದ್ದೇನೆ? ಈ ದೇಹದಿಂದ ಹೊರಡುತ್ತಿದ್ದೇನೆ. ನನಗೆ ಆಜ್ಞೆಯನ್ನು ಕೊಡಲಿ. ಸಾಯ ಹೊತ್ತ ಬರುತ್ತೆ ಯಾರ್ಯಾರ ಹೊಕ್ಕಿನಪ್ಪ ಮಗನ ಹೊಕ್ಕೆ ಮಗನ ಅಂತ ಹೇಳ್ತೀವಲ್ಲ ಯಾರ್ಯಾರ ಎಷ್ಟು ಗಮನಿಸ್ತೀವಿ. ಯಾವಾಗ ಎಷ್ಟು ಹೇಳ್ತಾರೆ ಗುರುಗಳು ಪ್ರತ್ಯಕ್ಷವಾಗಿ ಹೇಳ್ತಿದ್ದೇನೆ, ನನಗೆ ಆಜ್ಞೆ ಮಾಡ್ರಿ ಗುರುಗಳ. ನಾನು ಈ ದೇಹದಿಂದ ಅನುಜಾಮಿ ಹೋಗುತ್ತಿದ್ದೇನೆ. ಬ್ರಹ್ಮನ್ ನನಗೆ ಏನ್ ಮಾಡ್ರಿ? ಆಜ್ಞೆಯನ್ನು ಕೊಡರಿ. ಯಾಕೆ ಇಷ್ಟಿನ ನಿಮಿಷ ಶಾಸ್ತ್ರ ಕೇಳಿನಿ, ಅಭಯತ್ವ ಪ್ರಾಪ್ತಿಯಾಗಿದೆ, ನಿಮ್ಮ ಆಜ್ಞೆಯಿಂದ ನಾನು ಹೊರಗೆ ಹೋಗಕ್ ಬರಂಗಿಲ್ಲ. ಈ ದೇಹದಿಂದ ನಾನು ಹೊರಡುತ್ತಿದ್ದೇನೆ. ನನಗೆ ಯಾವ ಹಾವುಗಳಿಂದ ಏನಿಲ್ಲ, ಭಯವಿಲ್ಲ. ಮೊದಲು ಎದಕ್ ಬಂದಿದ್ರು ಅವರಂತ್ರ ಪರೀಕ್ಷಿತ್ ರಾಜ ಭಯದಿಂದ ಬಂದಿದ್ದ. ಈಗ ಏನಾಯ್ತು? ಭಯನೇ ಇಲ್ಲ, ಅಭಯ ಬಂದು ಬಿಟ್ಟಿದೆ. ನಾನು ಹೋಗ್ತಿದ್ದೇನೆ, ನೀವೇನ್ ಮಾಡ್ರಿ? ಆಜ್ಞೆ ಮಾಡ್ರಿ ಅಂತ ಕೇಳ್ತಿದ್ದ. ಭಾಗವತರು ಪ್ರಧಾನ ಕಥೆ ಯಾರು? ಪರೀಕ್ಷಿತ್ ರಾಜ. ಭಾಗವತ ಪ್ರಾರಂಭ ಆಗೋದು ಅವನ ಸಲುವಾಗಿ. ಭಾಗವತ ಪ್ರಾರಂಭ ಆಗೋದೇ ಅವನ ಸಲುವಾಗಿ. ಅದನ್ನ ಓದ್ತಾ ಇದ್ರೆ ಇಷ್ಟೊಂದು ಮಾಧುರ್ಯ. ಆ ಕೃಷ್ಣನ ಲೀಲೆ 1, 2 ಅವೆಲ್ಲ ಅದ್ಭುತವಾದಂತ ಸಾಹಿತ್ಯ. ನಿಮ್ಗ ಶ್ಲೋಕ ಇದ್ದದ್ದು ಬೇಡ, ಶ್ಲೋಕ ಇಲ್ಲದೊಂದೈತಿ. ಕೆ.ಎಸ್. ಮುನ್ಷಿ ಅವರೊಂದು ಬರೆದಿದ್ದಾರೆ. ಸಂಯುಕ್ತ ಕರ್ನಾಟಕ ಒಂದು ಪುಸ್ತಕ ಗ್ರಂಥಮಾಲೆ ಅಂತ ಐತಿ. 5 ಭಾಗದವು. ಅದೊಂದು 4 ಭಾಗ ತರಿಸಿ ಹೇಳಿದ್ವಿ. ಒಂದೇ ಖರೀದಿ ಮಾಡಕ್ ಅವೇ ದೊಡ್ಡ ಭಾಗಿಲ್ಲ. ಆದ್ರೂ ಕುತ್ಕೊಂಡು ಓದೋಷ್ಟು ಬೇಕಾ? ತಾಳ್ಮೆ. ಎಷ್ಟೊಂದು ಲೀಲ ಐತೆ ಎಷ್ಟೊಂದು ಲೀಲ ಐತೆ. ಹಾಗಾಗಿ ಶ್ಲೋಕಕ್ಕೆ ನಾಲ್ಕು ಸಾರವಾಗಿ ಬಿಟ್ಟಿದ್ದಾರೆ. ಉಳಿದು ನಾವು 13 ಭಾಗ ಐತೆ, 12 ಭಾಗ ಐತೆ. ಶ್ಲೋಕ ಎಲ್ಲ ಕೊಟ್ಟಿದ್ದಾರೆ. 25,000 ಶ್ಲೋಕ ಐತೆ. ಅದಕ್ಕಿಂತ ಚೆನ್ನಾಗೈತೆ. ಗೋರಖ್ಪುರದಕ್ಕಿಂತ ಇದು ಚೆನ್ನಾಗೈತೆ, ಬಹಳ ಚೆನ್ನಾಗೈತೆ. ಹಾಗೆ ಕೊಟ್ಟಿದ್ದಾರೆ ನೋಡಿ. ಅವನು ಕೊಡ್ತಾರೆ. ನಾವು ಅನುಜಾಮಿ ಮಾಂ ಬ್ರಹ್ಮನ್ ವಾಚಂ ಯಚ್ಚಾಮಿ ಅಧೋಕ್ಷಜೆ. ನಾನು ಮೌನವಾಗುತ್ತೇನೆ, ನನ್ನ ವಾಣಿಯನ್ನು ಭಗವಂತನಲ್ಲಿ ಇಡುತ್ತೇನೆ. ಎಲ್ಲೇ? ಅಧೋಕ್ಷಜ. ವಿಷ್ಣು ಭಗವಂತರಿಗೆ ಏನಂತಾರ? ಅಧೋಕ್ಷಜ ಅಂತ ಕರೀತಾರ. ದೇವಪುರದ ಬಂದೈತಲ್ಲ, ಅಧೋಕ್ಷಜ ನಾಮ ಬಂದಿತ್ತು. ಕೆಳಗೆ ಬಂದು ದಾರಿ ತಪ್ಪಿಸ್ಕೊಂಡು ಬಂದಲ್ಲ,
ಅದಕ್ಷಜ ಅಂತ ಕರೀತಾರೆ ಅವನಿಗೆ. ಅಲ್ಲಿ ನಾನು ಅವನಲ್ಲಿ ಏನ್ ಮಾಡ್ತೀನಿ, ಮೌನ. ಯಾಕೆ ಮೌನ ಆಗ್ಬೇಕಲ್ಲ ಅವಾಗ ಆ ಸ್ಥಿತಿ ಹೋದಾಗ ಏನಂದ ಮೌನ. ಮೌನ ಗುರುನಾಥ ನೋಡ್ರು ಆ ಸ್ಥಿತಿ ಹೋದ್ರೆ ಏನಾಕಂದ್ರೆ ಮೌನ. ಮಾತು ಮನಗಳಿಂದ ಅತ್ತತ್ತ ಮೀರಿದ ಮೌನ ಸ್ಥಿತಿ ಬಂದ್ಬಿಡ್ತೈತೆ. ನಾನು ಭಗವಂತನಲ್ಲಿ ಮನಸ್ಸನ್ನು ವಾಣಿಯನ್ನು ನಾ ಏನ್ ಮಾಡ್ತಿದ್ದೇನೆ, ಮೌನ ಮಾಡ್ತಿದ್ದೇನೆ. ವಾಚಂ ಯಚ್ಚಾಮಿ ಅಧೋಕ್ಷಜೆ ಮಮ ಅಧೋಕ್ಷಜೆ ಮುಖಾಯಾಶಯಂ ಚೇತಃ. ನನ್ನ ಮನಸ್ಸಿನೊಳಗೆ ಯಾವ ಕಾಮನೆಗಳು ಇಲ್ಲ. ಅಕಾಮಾಯಶಂ ಚೇತಃ, ಮನಸ್ಸಿನೊಳಗ ಯಾವ ಆಶೆಯೂ ಇಲ್ಲ. ಯಾಕೆ? ಅದು ಬೀಜ. ಮತ್ತೆ ಎದಕ್ಕ? ದೇಹ ಬಿಡು ಹೊತ್ತಿನೊಳಗ ಏನಾದ್ರು ಒಂದಿತ್ತು ಅಂತಂದ್ರ ಎದ್ರೊಳಗ ಮನುಷ್ಯನೊಳಗ ಅದು ಮತ್ತೇನಾಗುತ್ತೆ? ಹುಟ್ಟಿದ ಕಾರಣ ಎಮ್ಮೆಮ್ಮ ಆಪೀಶ್ವರನ್ ಭಾವಂ ಗಜಂತಂತೆ ಕಲೇವರಂ. ಏನೇನ್ ನೆನೆಸಿ ಕೈ ಬಿಡ್ತೀವಿ, ಹೋಗ್ತೀವಿ, ದೇಹ ಬಿಡ್ತೀವಿ, ಅದು ಮತ್ತೇನಾಗುತ್ತೆ? ಜನನಕ್ಕೆ ಕಾರಣ. ಎಷ್ಟು ಚೆನ್ನಾಗಿ ಹೇಳಿದ ನಾವು. ನನ್ನ ಮನಸ್ಸಿನೊಳಗೆ ಯಾವ ಕಾಮನೆಗಳು ಇಲ್ಲ, ಕಾಮನಾಮುಕ್ತವಾದಂತ ಮನಸ್ಸಾಗಿದೆ ನಂದು. ಅಕಾಮಾಯಶಂ ಚೇತಃ ಪ್ರವಿಶ್ಯ ವಿಸೃಜಾಮಿ ಅಶುನ್. ಈಗ ನಾ ಏನ್ ಮಾಡ್ತಿದ್ದೇನೆ, ಇಷ್ಟು ಮನಸ್ಸು, ಅಕಾಮವಾದಂತ ಮನಸ್ಸು ನಾನು ಈ ಶರೀರದಿಂದ ಏನ್ ಮಾಡ್ತೇನೆ, ಅಶುನ್ ವಿಸೃಜಾಮಿ. ಅಶುನ್ ವಿಸೃಜಾಮಿ. ವಿಸೃಜಾಮಿ ಅಂದ್ರೆ ಬಿಡುತ್ತೇನೆ, ಪ್ರಾಣವನ್ನು ಈ ದೇಹದಿಂದ ಬೇರ್ಪಡಿಸುತ್ತೇನೆ. ಅಜ್ಞಾನಂ ಚ ನಿರಸ್ತಮ್ಮೆ, ನನ್ನ ಎಲ್ಲ ಅಜ್ಞಾನವೂ ಹೋಯಿತು. ಜ್ಞಾನ ವಿಜ್ಞಾನ ನಿಷ್ಠೆಯ, ನೀವು ಕೊಟ್ಟಂತ ಜ್ಞಾನ ವಿಜ್ಞಾನದ ನಿಷ್ಠೆಯಿಂದ ಏನಾಯ್ತು, ನನ್ನ ಅಜ್ಞಾನ ಎಲ್ಲವೂ ನಿರಸ್ತವಾಯಿತು. ಭವತಾ ದರ್ಶಿತಂ ಕ್ಷೇಮ, ನಿನ್ನಿಂದ ನನಗೆ ಕ್ಷೇಮ ಉಂಟಾಯಿತು. ನನಗೆ ಕ್ಷೇಮವನ್ನು ತೋರಿಸಿಕೊಟ್ಟಿರಿ. ಕ್ಷೇಮವನ್ನು ತೋರಿಸಿಕೊಡ್ತಕ್ಕಂಥದ್ದು, ಕ್ಷೇಮದ ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಟ್ಟಿರಿ, ಅಭಯತ್ವದ ಮಾರ್ಗವನ್ನು ತೋರಿಸಿಕೊಟ್ಟಿರಿ. ಪರಂ ಭಗವತ ತತಃ ಪರಂ, ನಿಮ್ಗಿಂತ ಶ್ರೇಷ್ಠರಾದವರು ಜಗತ್ತಿನೊಳಗೆ ಯಾರು ಇಲ್ಲ ಅಂತ ನಿರ್ಗಮನ ಮಾಡ್ತಾನೆ. ಭಯದಿಂದ ಓಡಿ ಬಂದವನು ನಿರ್ಭಯದಿಂದ ಹೋದ. ಅದಕ್ಕೆ ನಾನು ಹೇಳೋದು, ಭಯ ಹೋಗ್ಬೇಕು ಅಂತಂದ್ರ ನಿರ್ಭಯರಾಗಬೇಕು ಅಂದ್ರೆ ಎರಡು. ಒಂದು ಜ್ಞಾನ, ಮತ್ತೊಂದು ಭಗವಂತನಿಗೆ ಶರಣಾಗತಿ. ನೀವು ಇವೆರಡು ಬಿಟ್ಟು ನೀವು ಎದಕಾರ ಶರಣಾಗತರಾಗ್ತೀವಿ ಅಂತಂದ್ರೆ ಸಾಧ್ಯನೇ ಇಲ್ಲ. ನಾನು ದೊಡ್ಡ ರೋಗ ಬಂದೈತಪ್ಪ, ಚಕ್ರಕ್ಕೈತಿ ತೋರಿಸ್ಕೊಂತೀವಂದ್ರು ಒಬ್ಬ ಮೊನ್ನೆ ಯಾವುದೋ ಒಂದು ನಮ್ಮ ರಾಜ್ಯದೊಳಗೆ, ನಮ್ಮ ರಾಷ್ಟ್ರದೊಳಗೆ ಒಬ್ಬ ಹುಡುಗ ರೋಗ ಬಂತಂದು ಅವ್ರು ಒಂದು ಇಂಜೆಕ್ಷನ್ ತರಬೇಕಾಗಿತ್ತು. ಆ ಇಂಜೆಕ್ಷನ್ಗೆ 16 ಕೋಟಿ ರೂಪಾಯಿ. ಎಷ್ಟು? 16 ಕೋಟಿ ರೂಪಾಯಿ ಒಂದು ಇಂಜೆಕ್ಷನ್ಗೆ. ಹಂಗಿರ್ಬೇಕು. ಅದಕ್ಕೆ ಅವರು ತಂದೆ ನನ್ನ ಕಡೆ ಆಗಲ್ಲ ಅಂತ ಹೇಳಿ ಎಲ್ಲಾ ಇದಕ್ಕೆ ಪಬ್ಲಿಕ್ ಮಾಡಿದ್ರು. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಂಪನಿಗಳದಾವು, ಅದಾನಿ, ಅಂಬಾನಿ, ಯಾವ್ಯಾವ ಎಲ್ಲರೂ ಶ್ರೀಮಂತರು ಎಲ್ಲ ಇಡೀ ಭಾರತದವರು ಸೇರಿ ಅದನ್ನು ತಂದು ಕೊಟ್ರು. ಏನ ಇಂಜೆಕ್ಷನ್ ತಂದು ಕೊಟ್ರು. ತಗೊಂಡು ಮಗ ಆರಾಮಾಗೈತಿ. ಎಷ್ಟು ದಿನ? 16 ಕೋಟಿ ಇಂಜೆಕ್ಷನ್ ಆಗಿದ್ದ ದಿನ ಎಷ್ಟೇ ಇರ್ತಾರ, ಮತ್ತೆ ಹೋಗ್ಬೇಕ. ಇದು ಅಭಯತ್ವ ಅಲ್ಲರು, ಅಮರತ್ವ ಸಿದ್ಧಿಸುವುದಿಲ್ಲ. ಅಲ್ಲಿ ಬ್ರಹ್ಮ ಕೊಟ್ಟಂತ ಅಮರತ್ವನ ಸಿದ್ಧಿಸಂಗಿಲ್ಲ. ಈ ಜಗತ್ತಿನೊಳಗೆ ಅಮರತ್ವ ಇಲ್ಲ. ಎಲ್ಲಿದ್ರು ಒಂದರ ಸಾಯಲೇಬೇಕು ವ್ಯವಸ್ಥೆ ಇದ್ದಿದ್ದು. ಆದ್ದರಿಂದ ನಿರ್ಭಯರಾಗಬೇಕು ಅಂತಂದ್ರೆ ಇದು ಎಲ್ಲ ಸಂಸ್ಕೃತಿ ನೋಡಿ. ನಾವು ಅಧ್ಯಾತ್ಮ ಮಾರ್ಗ ಬರ್ಬೇಕಾದ್ರೆ ಅದು ಕಷ್ಟನೇ. ನಿಮ್ಗೆ ಯಾಕೆ ಹೆದರಿಕೆ? ಮನೆ ಬಿಟ್ಟು ಹೋದ, ಬಟ್ಟಿ ಕೊಡೋರು ಯಾರು, ಊಟ ಕೊಡೋರು ಯಾರು, ಮಾನ ಮರ್ಯಾದೆ ದಿಗಂಬರಳಾಗಿ ಹೊರಟು ಯಾರು? ಅಕ್ಕಮಾದೇವಿ. ಮುಗಿಲು ಹರಿದು ಬಿದ್ದರೆ ಮಜ್ಜನವೆಂಬೆ, ಮುಗಿಲು ಹರಿದು ಬಿದ್ದರೆ ಮಜ್ಜನವೆಂಬೆ. ಅಷ್ಟೊಂದು ಧೈರ್ಯದಿಂದ ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನಾವೆಲ್ಲರೂ ಆ ಅಧ್ಯಾತ್ಮ ಮಾರ್ಗಕ್ಕೆ ಹೊಂಡಬೇಕು ಅಂತಂದ್ರೆ ಅದು ಮೊದಲು ಬರುವುದೇ.
ಮೊದಲು ಬರುದೇ ಇದು. ನೀವು ಪಾದಯಾತ್ರೆ ಹೋಗ್ತೀರಿ, ಮಾಡಿ ಬರ್ತೀವಿ ಅನ್ನೋದು ಗ್ಯಾರಂಟಿ ಇರ್ತೈತಿ ನೀವು. ಮತ್ತ ದಾರ್ಯಾಗ ಎಲ್ಲ ವ್ಯವಸ್ಥೆ ಬಹಳ ಚೆನ್ನಾಗೈತೆ ಅಂತ ಹೋಗ್ತೀವಿ. ಇಲ್ಲಿ ಹೋಗಂಗಿಲ್ಲ ನಾವು. ಅಕಸ್ಮಾತ್ ನೀವ ನಿಮ್ ಊಟ 8 ದಿನ ಕಟ್ಕೊಂಡು ಏನು ಎಲ್ಲಿ ಸಿಗಂಗಿಲ್ಲಪ್ಪ ಕೊಟ್ಟು ನಾನು 1 ವರ್ಷ ಹೋಗಿ ಬಂದಿ ಹೊಸ ಹೋಗ್ತೀರ. ಇದು ಅಲ್ಲದ ಪದ್ಧತಿ ನಮ್ದು. ಹಂಗ ಬಂದ್ವೆ ಅವರು ನಮ್ ಪುಣ್ಯ ಬರಲಿ ಅಂತ ಅವ್ರು ಮಾಡ್ಬಿಡ್ತಾರೆ. ಯಾರಿಗೆ ಅದು ಇನ್ನೊಂದು ಅನ್ನದಾನ, ನೀರ್ದಾನ, ಪಾತ್ರ ನೋಡಂಗಿಲ್ಲ ಅವ್ರ ಎದಕ್ರಿ ದಾನದೊಳಗ ಅನ್ನದಾನ ಮಾಡುವಾಗ ಏನಿರ್ಬೋದು, ಪಾತ್ರ ಇಲ್ಲ ಯಾರ್ಯಾರಲ್ಲಿ ಕೊಡ್ಬೇಕು, ಅದು ಔಷಧ ಏನಿರ್ತದೆ ಯಾರ್ಯಾರಲ್ಲಿ ಕೊಡ್ಬೇಕು, ನೀರ ಯಾರ್ಯಾರಲ್ಲಿ ಕೊಡ್ಬೇಕು, ಒಟ್ಟು ಪಾತ್ರತೆ ಇಲ್ಲ. ಅದಕ್ಕ ಅನ್ನ ಜಲ ಇವಕ್ಕೇನಿಲ್ಲ, ಪಾತ್ರ ಔಷಧ ಉಳಿದವನ್ನ ವಿಚಾರ ಮಾಡಿಕೊಡ್ಬೇಕಂತ ಶಾಸ್ತ್ರ. ಹಾಗಿಲ್ಲೇ ನಮ್ಗೆ ಅಭಯತ್ವ ಬರಬೇಕು ಅಂತಂದ್ರೆ ಒಂದು ಭಗವಂತನಿಗೆ ಶರಣಾಗತರಾಗಬೇಕು, ಮತ್ತೊಂದು ಜ್ಞಾನಾಶ್ರಯ ಮಾಡಿದ್ವಿ ಅಂತಂದ್ರೆ ಅವಾಗ ಮಾತ್ರ ನಮ್ಮ ನಿರ್ಭಯತ್ವ ಸಿದ್ಧ. ಅಧ್ಯಾತ್ಮ ಮಾರ್ಗದೊಳಗೆ ಇದು ಪ್ರಧಾನ. ಯಾವುದು? ಧೈರ್ಯ ಬಹಳ ದೊಡ್ಡದು, ಅಭಯ ಬಹಳ ದೊಡ್ಡದು. ಇದು ಇರ್ಲಿಲ್ಲ ಅಂತಂದ್ರ ಎಷ್ಟೊಂದು ನಮ್ಗೆ ಹಲ್ಲಿ ಬಿತ್ತು, ಏನ್ ಬಿತ್ತು, ಹಲ್ಲಿ ಬಿತ್ತು, ಏನಾಕೈತೋ ಎಲ್ಲಿದೆ ಅದು ಬಲಕ್ಕೆ ಬಿತ್ತು, ಕರೆಯದಿತ್ತು, ಬೆಳೆಯದಿತ್ತು. ಹೋಗುವಾಗ ಒಂದು ಬೆಕ್ಕು ಅಡ್ಡ ಏನಾಕೈತೆ ಕ್ಯಾನ್ಸಲ್ ಪ್ರಯಾಣ. ನನಗೆ ಅನಿಸ್ತ್ರಿ ಅವ ಹಿಂಗ್ ಬಂದಲ್ಲ, ಅವಾಗ ಅನಿಸ್ತ್ರಿ ಕೆಲಸ ಆಗಂಗಿಲ್ಲ ಅಂತ ಹೇಳಿ ಹಿಂಗೆಲ್ಲ ನಮ್ಗೆ ಏನಪ್ಪ ಅಂತ ಕೇಳಿದ್ರೆ ಅವ್ ಆಗ್ತೈತೋ ಇಲ್ಲೋ. ಈ ಪ್ರಾಪಂಚಿಕ ವಸ್ತುಗಳನ್ನು ಸಿಗುತ್ತವಿಲ್ಲ ಅನ್ನುವಂತ ಭಯ ಐತಿ ಮೊದಲ ನಮ್ಗೆ. ಅದ್ರ ಸಲುವಾಗಿ ನಮ್ಗೆ ಏನೈತಿ ಭಯ. ಅದು ಎಲ್ಲಿ ಭಯ ಹೋಗ್ಬೇಕು ಅಂತ ಮತ್ ಜ್ಯೋತಿಷ್ ಶಾಸ್ತ್ರ ಚಲೋ ಐತಿ. ಎಲ್ಲಿಗೆ? ಜ್ಯೋತಿಷ್. ಅವ ಸುಳ್ಳು ಹೇಳಿ ಯಾರು ಕಳಿಸ್ಕೊಂಡು ಸುಳ್ಳು ಹೇಳಿ ರೊಕ್ಕ ಗಳಿಸಿ ಕಳಿಸ್ಕೊಂಡು ಸ್ವಲ್ಪ ಮನುಷ್ಯ ಅವ ಯಾರು? ಹುಬ್ಳ್ಯಾಗ ಎಂತ ಗುರುಜಿ? ವಾಸ್ತು ಅದು ಒಮ್ಮೆ ನಮ್ ಇಂಡಿಯಾದಲ್ಲ ಇಂಥದ್ದು ನಿಲ್ಲಿಸ್ಬಿಟ್ರಿ. ಎಲ್ಲರ ಮನ್ಯಾಗ ದೊಡ್ಡ ಶ್ರೀಮಂತರ ಮನ್ಯಾಗ ಸರಳ ವಾಸ್ತು ಅದು ಪಟ್ ಇಂತಲ್ಲ ತಿಳಿಯುದು. ನಿಂತವ್ರು ಒಬ್ಬೊಬ್ರು ಮನ್ಯಾಗ ಅವ ಕೊಟ್ಟಿದ್ದಾವು ಯಾರು ಅಂತ ರಾಜಶೇಖರ ಗುರುಜಿನೇ ಏನಂತಲ್ಲ ಚಂದ್ರಶೇಖರ ಗುರುಜಿ. ನಮ್ಮ ಶಾಸ್ತ್ರ ಏನು ಬೇಡಂದ್ರೆ ಯಾರು ಬರಂಗಿಲ್ಲ. ಅವನ ರೊಕ್ಕ ಕೊಟ್ಟು ಅವಯತ್ತು ನಮ್ಮದು. ಅವನ್ ಹಿಂಗ್ ಮಾಡ್ದ ತಾವ ಹೇಳ್ತಾರ. ಎಷ್ಟು ವ್ಯತ್ಯಾಸ ಸಂಸಾರದೊಳಗೆ. ಅದಕ್ಕೆ ಶರೀರ ಬಗ್ಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಶರೀರ ಎಲ್ಲಿಂದ ಹೋಗ್ತೈತೆ ಅನ್ನುವಂಥದ್ದು ಜ್ಞಾನ ಬರಬೇಕು ಅಂತ ತಿಳಿಸಿ ಇದು ಒಂದು ಗುಣ ನಾವು ಗಟ್ಟಿ ಮಾಡ್ಬೋದು. ಯಾವುದು? ಅಭಯ ಪ್ರದಾನ. ಅಭಯವನ್ನು ನಾವು ಸಿದ್ಧಿಸ್ಕೋಬೇಕು. ದೇಹದ ಬಗ್ಗೆ ಚಿಂತೆ ಮಾಡಬೇಡ್ರಿ, ಸಂಸಾರದ ಬಗ್ಗೆ ಚಿಂತನೆ ಮಾಡಬೇಡ್ರಿ. ಭಗವಂತ ಶರಣಾಗತರಾಗುವ ಒಂದು ಜ್ಞಾನ ನಿಷ್ಠೆಯನ್ನು ಬಳಸಬೇಕು. ಎಲ್ಲ ನಮ್ಮ ಅಧ್ಯಾತ್ಮ ಮಾರ್ಗಗಳು ಮೋಕ್ಷ ಪ್ರಾಪ್ತಿಯೊಳಗೆ ಇದು ಪ್ರಧಾನ. ಯಾವುದು? ಅಭಯ ಗುಣದೊಳಗ. ಇನ್ನ ಶಾಸ್ತ್ರಕ್ಕೆ ಹೋದ್ರೆ ವಿವೇಕ ಪ್ರಧಾನ. ಅವಿನಾಶಿ ಆತ್ಮ ಅಚಲ ಜಗತ್ತಾತೆ ಪ್ರತಿಕೂಲ ಐಶ್ವ ಜ್ಞಾನ ವಿವೇಕ ಹೈ ಸಭ ಸಾಧನಕ್ಕೂ ಮೂಲ. ಎಲ್ಲ ಸಾಧನಕ್ಕೆ ಮೂಲ ಯಾವುದು ಅಂತಂದ್ರೆ ವಿವೇಕ ಅಂತ ಋಷಿಮುನಿ ಹೇಳ್ತಿದ್ದಾರೆ. ಇದು ಗುಣಕ್ಕೆ ಬಂದಿದೆ ಅಂತಂದ್ರೆ ಯಾವುದು? ಅಭಯ ಬಹಳ ಪ್ರಧಾನ. ಅಭಯ ಸಿಗುವುದು ಜ್ಞಾನದಿಂದ. ಮತ್ತೊಂದು ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಅಂತ ಹೇಳಿದ್ರು ಶರಣಾಗತಿ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ. ಓಂ ಶರಣಾವತು ಸನೌ ಪುನತ್ತು ಶರೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.